ಜರ್ನಲಿಸ್ಟ್ಗಳು ಅವರು ಕೇವಲ ಪತ್ರಕರ್ತ ಅಂತೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆ ರಾಜ್ಯ ಕೂಡ ಅವರ ಹೆಜ್ಜೆ ಗುರುತುಗಳಿವೆ, ರಾಜ್ಯ ಕೂಡ ಅವರ ಕೈಗಳು ಚಾಚಿದ್ದಾವೆ. ಬಹುಶಃ ನಾನು ಹೇಳ್ಬೇಕೋ ಇಲ್ಲವೋ ಗೊತ್ತಿಲ್ಲ, ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಒಂದು 5-6 ತಿಂಗಳಿಗೆ ಸಂಘರ್ಷ ಶುರು ಆಗ್ಬಿಡ್ತು. ಏನಂದರೆ ಅದು ಶಾಸಕರುಗಳ ನಡುವೆ ಸಂಘರ್ಷ, ಏನೇನೋ ನಾನಾ ಕಾರಣಕ್ಕೆ ನಾವು ಮನವಿ ಕೊಡ್ತಾಯಿದ್ದೀವಿ ಅಥವಾ ಇದು ಕೊಡ್ತಾಯಿದ್ದೀವಿ, ನಮ್ಮ ಪ್ರಪೋಸಲ್ಗಳು ಮೂವ್ ಆಗ್ತಾಯಿಲ್ಲ, CM ಕಚೇರಿಯಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಈ ಥರದ ಒಂದು ಗ್ಯಾಪ್ ಶುರು ಆಗ್ಬಿಡ್ತು. ನಾನಾ ಕಾರಣಕ್ಕಾಗಿ ಅದು ಸ್ಫೋಟಗೊಳ್ಳುವ ಹಂತಕ್ಕೆ ಬಂದ್ಬಿಡ್ತು. ಇದು ಬೇರೆ ಒಬ್ಬರು ಅಧಿಕಾರಿಗಳ ಅಥವಾ ಬೇರೆ ಇನ್ನೊಬ್ಬರು ಯಾರು ಸೂಕ್ಷ್ಮ ಗಮನಿಸಿ ಹ್ಯಾಂಡಲ್ ಮಾಡಬೇಕಾದದ್ದು ಬೇರೆ. ಆದರೆ ಆ ಸ್ಥಾನದಲ್ಲಿ ಇದ್ದವರು ಪ್ರಭಾಕರ್ ಅವರಿಗೆ ಅನಿಸುತ್ತೆ, ಇದೆಲ್ಲ ಪತ್ರಕರ್ತ ನೋಡ್ತಾ ಇರ್ತಾರೆ, ಇದು ಯಾಕೋ ವಿಕೋಪಕ್ಕೆ ಹೋಗ್ತಾ ಇದೆಯಲ್ಲ, ಈ ಸಂದರ್ಭವನ್ನು ಹೇಗಾದರೂ ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದಕ್ಕೇನಾದ್ರು ಒಂದು ಪರಿಹಾರ ದಾರಿಯನ್ನು ಹುಡುಕಬೇಕಲ್ಲ ಅಂತೇಳಿ ಆಲೋಚನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸರ್, ಇದು ಭಾಳ ಶಾಸಕರು ಮತ್ತು ಸರ್ಕಾರದ ನಡುವೆ ಗ್ಯಾಪ್ ಆಗ್ತಾಯಿದೆ, ಇದಕ್ಕೇನಾರು ಒಂದು ಮಾಡಬೇಕು ಅಂತ ಆಲೋಚನೆ ಮಾಡಿ ಪ್ರತಿ ವಿಭಾಗವಾರು ಒಂದು ಶಾಸಕರುಗಳ ಮತ್ತು ಸಂಬಂಧಪಟ್ಟ ಸಚಿವರುಗಳ ಸಭೆ ಮಾಡಿದರೆ ಒಳ್ಳೆಯದು ಅಂತೇಳಿ ಹೇಳಿ ಆ ಸಲಹೆಯನ್ನು ಕೊಟ್ಟು, ಆ ಸಲಹೆ ಹಿಂದೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ಸರ್ಕಾರದ ಹಲವು ಸಮಸ್ಯೆಗಳಿಗೆ, ಹಲವು ಶಾಸಕರುಗಳಿಗೆ, ಹಲವು ಸಚಿವರುಗಳ ನಡುವೆ ಒಂದು ದೊಡ್ಡ ಬಾಂಧವ್ಯವನ್ನು ಬೆಳೆಸಿದಂಥವ್ರು ಯಾರು ಇದ್ದರೆ ಅದು KV ಪ್ರಭಾಕರ್ ಅವರು. ಯಾಕೆಂದರೆ ಇವೆಲ್ಲ ಆಡಳಿತದಲ್ಲಿ ನೋಡುವಾಗ ನಮಗೆ ಗಮನಕ್ಕೆ ಬರ್ತವೆ. ಈ ಥರ ಅನೇಕ ವಿಚಾರಗಳು, ಅನೇಕ ಸಂದರ್ಭಗಳು ಕೂಡ ಬಂದಿವೆ. ಪತ್ರಕರ್ತರಿಗೂ ಸರ್ಕಾರಕ್ಕೂ ಒಂದು ಸಲ ಗ್ಯಾಪ್ ಆಯಿತು ಹಿಂದಿನ ಅವಧಿ ಸರ್ಕಾರದಲ್ಲಿ. ಯಾಕೆಂದರೆ ಏನಾರು ಸಭೆಗಳು ನಡೆಯುವಾಗ ಅದರೊಳಗಡೆ ಏನು ನಡೀತಾ ಇರುತ್ತೆ ಆ ಮಾಹಿತಿ ಬೇಕಾಗುತ್ತೆ, ಫೋಟೋಗ್ರಾಫರಿ ಮಾಹಿತಿ ಬೇಕಾಗುತ್ತೆ, ವಿಜುವಲ್ ಬೇಕಾಗುತ್ತೆ. ಈ ಥರದ ಎಲ್ಲ ಸಂದರ್ಭಗಳು ಸಣ್ಣ ಸಣ್ಣ ವಿಚಾರಗಳಿದ್ವು. ಆದರೆ ಪತ್ರಕರ್ತರಿಗೂ ಸರ್ಕಾರಕ್ಕೂ ಅಲ್ಲೇ ಗ್ಯಾಪ್ ಆಗ್ತಾಯಿತ್ತು. ಅಲ್ಲಿ ವಿಧಾನಸೌಧ 3ನೇ ಮಹಡಿಯಲ್ಲಿನ ಪತ್ರಕರ್ತರುಗಳು ಜಗಳ ಮಾಡೋದು, ಒಂದು ಹಂತಕ್ಕೆ ಹೊಡೆದಾಟ ಮಾಡುವ ಹಂತಕ್ಕೂ ಕೂಡ ಹೋದಂಥ ಸಂದರ್ಭಗಳಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗ ಅಮೀನ್ ಮಠ್ ಅವರಿದ್ದರು. ಆ ಸಂದರ್ಭದಲ್ಲಿ ಇನ್ನೊಬ್ಬರು ಮಾಧ್ಯಮ ಸಂಯೋಜಕರಾಗಿ ಬಂದಂಥವರು KV ಪ್ರಭಾಕರ್ ಅವರು. ಆವಾಗ ಬಂದ ಅವರ ಸಂದರ್ಭದಿಂದ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ಆಗಲಿಲ್ಲ. ಪತ್ರಕರ್ತರಿಗೆ ಏನು ಬೇಕು ಮಾಹಿತಿ, ಒಳಗಡೆ ಇಂಡೋರಲ್ಲಿ ಏನು ಮೀಟಿಂಗ್ ಆಗುತ್ತೆ, ಏನು ಮಾಹಿತಿಗಳನ್ನು ಸರ್ಕಾರ ಮತ್ತು ಇಲ್ಲಿಯ ತೀರ್ಮಾನಗಳನ್ನು ಮಾಧ್ಯಮಗಳಿಗೆ ಮುಟ್ಟಿಸ್ಬೇಕು ಅನ್ನೋದನ್ನು ಅರಿತು ಅದನ್ನು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಕೊಂಡ್ಬಂದವರು ಕೂಡ ಪ್ರಭಾಕರ್ ಅವರು. ಆ ಕಾರಣಕ್ಕಾಗಿ ಕಳೆದ ಅವಧಿಯಲ್ಲಿ ಯಾವುದೇ ಯಾವ ಸಂಘರ್ಷ ಸಂದರ್ಭ ಬರಲಿಲ್ಲ. ಈ ಬಾರಿ ಕೂಡ ಅವರು ಮುಖ್ಯಮಂತ್ರಿಗಳು ಮಾಧ್ಯಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು 20ನೇ ತಾರೀಕು ಅವರು ನಾವು ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು, ಬಹುಶಃ ಮೊದಲು ಆರ್ಡರ್ಗಳನ್ನು ಮಾಡಿದ ಒಂದು 10 ಜನರ ಪಟ್ಟಿ ಒಳಗಡೆ ಪ್ರಭಾಕರ್ ಅವ್ರದ್ದು ಒಂದಿತ್ತು. ಅದೇನೆಂದರೆ ಮಾಧ್ಯಮ ಸಲಹೆಗಾರರಾಗಿ ಅವ್ರನ್ನ ಅವತ್ತು ಆರ್ಡರ್ ಮಾಡಿದ್ರು. ಅದು ಆರ್ಡರ್ ಮಾಡಿದ ದಿನವೇ 22ನೇ ತಾರೀಕು. ಜೊತೆಗೆ ನಮ್ಮ KWJಗೆ ಅವರು ಮಾಧ್ಯಮ ಸಲಹೆಗಾರರಾಗಿ ನೇಮಕಗೊಂಡ ಸಂದರ್ಭದಲ್ಲಿ ಅವರಿಗೆ ವಿಧಾನಸೌಧದಲ್ಲಿ ಅಭಿನಂದನೆ ಸಲ್ಲಿಸಿದ್ದು. ಮಾರನೇ ದಿನಕ್ಕೆ ಇಲ್ಲಿ ಕಾರ್ಯಕ್ರಮ ನಮ್ಮಲ್ಲಿ ಬರಬೇಕು ನೀವು ಅಂತ ಹೇಳಿದಾಗ ಆ ಮಾರನೇ ದಿನವೇ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಬಂದಿದ್ದರು. ಆ ದಿನವೇ ಇವತ್ತು 22. ಹಾಗಾಗಿ ಈ ಕಚೇರಿಯಲ್ಲೇ ಅವರಿಗೆ ಮೊದಲ ಅಭಿನಂದನೆಯನ್ನು ಸಲ್ಲಿಸಿದ್ದು. ಇದೇ ಕಚೇರಿಯಲ್ಲಿ 3 ವರ್ಷ ತುಂಬಿದ ಮೇಲೂ ಕೂಡ ನಾವು ಅವರಿಗೆ ಅಭಿನಂದನೆಗಳನ್ನು ಮಾಧ್ಯಮ ಸಂವಾದದ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಿರೀಕ್ಷೆಗಳು ಹಲವು ಇದ್ದಾವೆ. ಅನೇಕ ನಮಗೆ ಬಸ್ ಪಾಸ್ ಬರಲಿಕ್ಕೆ ಅದು ಬಜೆಟ್ನಲ್ಲಿ ಘೋಷಣೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂದರೆ ಅದ್ರ ಹಿಂದೆ ಪ್ರಭಾಕರ್ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಆರೋಗ್ಯ ವಿಮೆ ಅದು ಘೋಷಣೆ ಆಗಬೇಕು ಅಂದರೆ ಪ್ರಭಾಕರ್ ಅವರು ಅದರ ಹಿಂದೆ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ. ಬಜೆಟ್ನಲ್ಲಿ ಅನುದಾನ ಬಂದಿದೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಆಗುವ ದೃಷ್ಟಿಯಲ್ಲಿ ನಾನು ನಿನ್ನೆ ಕೂಡ ಅವ್ರ ಹತ್ರ ಮಾತನಾಡುವಾಗ ಇಮಿಡಿಯೇಟಾಗಿ ಅವರು ಸೆಕ್ರೆಟರಿ ಅವರು ಮತ್ತು ಆಯುಕ್ತರು ಇಬ್ಬರಿಗೂ ಕೂಡ ಅವರು ಫೋನ್ ಮಾಡಿ, ಸರ್ ಇದು ನೀವು ಏನು ನಾವು ಸರ್ಕಾರ ಕೊಟ್ಟಿದೆ ಅದನ್ನು ಜರ್ನಲಿಸ್ಟ್ಗಳಿಗೆ ಯಾಕೆ ನೀವು ದಾಟಿಸ್ತಾ ಇಲ್ಲ, ಅಲ್ಲಿರುವಂಥ ಕಠಿಣ ನಿಯಮಗಳನ್ನು ತೆಗೆದು ಕೂಡಲೇ ಅದನ್ನು ಆರ್ಡರ್ ಮಾಡಬೇಕು ಅಂತೇಳಿ ಹೇಳಿದರೆ, ಬಹುಶಃ ಇವತ್ತು ನಾಳೆ ಒಳಗಡೆ ಬಸ್ ಪಾಸಿಗೆ ಸಂಬಂಧಪಟ್ಟ ಯಾವುದೋ ಒಂದು ಕ್ರೈಟೀರಿಯಾ ಇದೆ. ಅಂದರೆ ಅವರು ಎಷ್ಟು ವರ್ಷ ಇದು ಲೈನೇಜ್ ಅದನ್ನು ಹಾಕಬೇಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು ಅನ್ನೋದಿದೆಯಲ್ಲ, ಆ ಕ್ರೈಟೀರಿಯಾನ ಮುಕ್ತಗೊಳಿಸುವಂಥ ಕೆಲಸವನ್ನು ಇವತ್ತು ನಾಳೆ ಒಳಗಡೆ ಆರ್ಡರ್ ಆಗಿ ಅದು ಬರುವಂಥ ಇದೆ. ಯಾಕೆಂದರೆ ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ. ನನ್ನ ಎದುರುಗಡೆಯಲ್ಲೇ ಅವರು ಫೋನ್ ಮಾಡಿ ಅದನ್ನು ಮಾತನಾಡಿದ್ದಾರೆ. ಅದಾದಮೇಲೂ ಕೂಡ ವಾರ್ತಾ ಇಲಾಖೆ ನಿಂಬಾಳ್ಕರ್ ಅವ್ರನ್ನ ನಾವು ಭೇಟಿ ಮಾಡಿದಾಗಲೂ ಆ ವಿಷಯಗಳನ್ನು ಹೌದು ಹೇಳಿದ್ದಾರೆ, ಇದನ್ನು ಮಾಡ್ತಾಯಿದ್ದೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಥರದ ಎಲ್ಲ ಪತ್ರಕರ್ತರ ಸಣ್ಣ ಪುಟ್ಟ ವಿಚಾರಗಳಿರ್ಬೋದು, ಅವ್ರು ಯಾರು ಹಾಸ್ಪಿಟ್ಲೈಸ್ ಆದರೆ ಇಮ್ಮಿಡಿಯೇಟಾಗಿ ನಾವು ಪ್ರಭಾಕರ್ ಅವ್ರ ಮೊರೆ ಹೋಗ್ತೀವಿ.
ಯಾರೋ ಇದು ಸಮಸ್ಯೆ ಇದೆ ಅಂದರೆ ಸರ್ ಈ ಥರದ ಸಮಸ್ಯೆ ಇದೆ ಅಂತೇಳಿ ಮರೆ ಹೋಗ್ತೀವಿ. ಹಾಗಾಗಿ ಆ ಎಲ್ಲ ಸಂದರ್ಭಗಳಲ್ಲಿ ಅದು 1 ಲಕ್ಷ ಇರಲಿ, 2 ಲಕ್ಷ ಇರಲಿ, 3 ಲಕ್ಷ ಇರಲಿ, ಅದನ್ನು ಪರಿಹಾರ ಈ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಭಾಳ ಒಂದು ಸಂಕಷ್ಟ ಬಂತು. ನಮ್ಮ ಪತ್ರಿಕಾ ವಿತರಕರ ರಾಜ್ಯ ಅಧ್ಯಕ್ಷರಾದಂಥ ಕೆ ಶಂಭುಲಿಂಗ ಅವರಿಗೆ ಒಂದು GBS ಸಿಂಡ್ರೋಮ ಅಂತೇಳಿ ಒಂದು ಕಾಯಿಲೆ, ಅದು ಈ ಎಸ್ ಸುರೇಶ್ ಕುಮಾರ್ ಅವರಿಗೆ ಬಂದಿತ್ತು. ಅದೇ ಥರದ ಕಾಯಿಲೆ ಅದು. ಅವರಿಗೆ ನೋಡಿದರೆ ಒಂದು 25-30 ಲಕ್ಷ ರೂಪಾಯಿ ಹಣ ಬೇಕಾಗಿ ಬಂತು. ಇಲ್ಲಿಂದ ಹಣವನ್ನು ನಮ್ಮ ಕೈಲಿ 5,000 10,000 ಈ ಥರದ್ದೆಲ್ಲ ಒಟ್ಟುಗೂಡಿಸಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಮಾಡಲಿಕ್ಕೆ ಅಷ್ಟೇ ಸಾಧ್ಯ ಆಗಿತ್ತು. ಒಂದಷ್ಟು ಇನ್ಶೂರೆನ್ಸ್ ಇತ್ತು, ಅದು ಕ್ಲೇಮ್ ಮಾಡಿದ್ವು. ಆಮೇಲೆ ನಂತರ ಆಸ್ಪತ್ರೆ ಬಿಲ್ ಕಟ್ಟಬೇಕು ಅಂದರೆ 5 ಲಕ್ಷ 10 ಲಕ್ಷ ಕಟ್ಟಬೇಕಾಗಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮತ್ತು ಪ್ರಭಾಕರ್ ಅವರಿಗೆ ಫೋನ್ ಮಾಡಿದ್ರು. ಪ್ರಭಾಕರನ್ನು ಹೋಗಿ ಭೇಟಿ ಮಾಡಿದ ಪರಿಸ್ಥಿತಿ ಈ ಥರ ಇದೆ, ಒಂದು ಜೀವ ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಇದೆ, ಏನು ಮಾಡ್ತೀರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಲಿಕ್ಕೆ ಇನ್ಶೂರೆನ್ಸ್ ತೊಗೊಂಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದರಿಂದ ದಯಮಾಡಿ ನೀವು ಅದಕ್ಕೆ ಆಶ್ರಯ ನಿಲ್ಲಬೇಕು, ನೀವು ಅದು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಒಂದು 1 ಲಕ್ಷ 2 ಲಕ್ಷ ರೂಪಾಯಿ ಯಾರಿಂದಲಾರು ಹೇಳಿ ಕೊಡಿಸ್ಬೋದು ಅಂತೇಳಿ. ನನಗೆ ಆಮೇಲೆ ಫೋನ್ ಬಂತು, ಹಣ 5 ಲಕ್ಷ ರೂಪಾಯಿ ರೆಡಿ ಇದೆ, ಬಂದು ತೊಗೊಂಡೋಗಿ ಕೇಳಿ ಅಂಥೇಳಿ. ನನಗೆ ನಿಜವಾಗೂ ಕೂಡ ಅವತ್ತು ನನಗೆ ಗಾಬರಿ ಆಗ್ಬಿಡ್ತು. ನಾನೇ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಅಮೌಂಟನ್ನು 5 ಲಕ್ಷ ರೂಪಾಯಿ ಹಣವನ್ನು ಆ ಸಂಕಷ್ಟದ ಸಂದರ್ಭದಲ್ಲಿ ಕೊಡುವಂಥ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಕೊಡಿಸಿದಂಥ ರೀತಿ ಇದೆಯಲ್ಲ, ನಿಜಕ್ಕೂ ಕೂಡ ಅದೇ ವಾಟ್ಸಪ್. ಹಾಗಾಗಿ ಮತ್ತೊಮ್ಮೆ ಪ್ರಭಾಕರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹೇಳ್ತೀನಿ. ಯಾಕೆ ಇವು ಸಣ್ಣ ಉದಾಹರಣೆಗಳು. ಅವರ ಮನಸ್ಸು ಹೆಂಗಿದೆ, ಹೇಗೆ ತುಡಿತಾ ಇದೆ, ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪ್ರತಿ KWJ ಕಾರ್ಯಕ್ರಮದಲ್ಲಿ ಏನಾರೋ ಒಂದು ಕ್ರೆಡಿಟ್ ಬಂದರೆ ಅದರದ್ದು ಒಂದು ಭಾಗ ಪ್ರಭಾಕರ್ ಅವರಿಗೆ ಇರುತ್ತೆ. ಅದು ಯಾವುದೇ ಸಂದರ್ಭದಲ್ಲಿ, ಅದು ನಾವು ಸಮ್ಮೇಳನ ಆಗಲಿ ಅಥವಾ ಬೇರೆ ಕಾರ್ಯಕ್ರಮಗಳಾಗಲಿ, ಮತ್ತೊಂದಾಗಲಿ ಮಗದೊಂದಾಗಲಿ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲವೂ ಅವ್ರಿಗಿರುತ್ತೆ. ಹಾಗಾಗಿ ಬೆಂಗಳೂರು ನಗರ ಘಟಕಕ್ಕೂ ಕೂಡ ಒಂದು ಕಚೇರಿ ಮಾಡಬೇಕು ಅಂತೇಳಿ ನಾವು ಕೇಳಿದ್ದೀವಿ. ಇಂದಿನ ಅವರು ಬೆಂಗಳೂರು ನಗರದ ಘಟಕದ ಎಲ್ಲ ಪದಾಧಿಕಾರಿಗಳು ಅಲ್ಲಿ ಸಭೆಗಳ ಅಧಿಕಾರ ಸ್ವೀಕಾರ ಸಮಾರಂಭದ ಸಂದರ್ಭದಲ್ಲಿ ಅದೊಂದು ಅವರ ಮುಂದೆ ಬೇಡಿಕೆ ಇದೆ. ಈ ಕಚೇರಿ ನೀವು ಕೂತಿದ್ರಲ್ಲ, ಇದರ ರಿನೋವೇಷನ್ಗೂ ಕೂಡ ಅದು ಹಣವನ್ನು ಅನುದಾನವನ್ನು ಕೊಡಿಸ್ತಾರೆ ಕೂಡ ಪ್ರಭಾಕರ್ ಅವರು. ಇಷ್ಟು ಚಂದ ಒಂದು ಸಭಾಂಗಣ ಆಗಿದೆ. ಇನ್ನೂ ಮುಂದುವರೆದ ಭಾಗ AC ಆಗಬೇಕಾಗಿದೆ. ಅದು ಮುಂದುವರೆದ ಭಾಗ ಅದನ್ನು ಕೂಡ ಅವರು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಗಾಡುವಂಥದ್ದೇನಿಲ್ಲ, ನಾವು ಇಲ್ಲೇ ಕೇಳಬೇಕು, ಇನ್ನೆಲ್ಲಿ ಕೇಳೋದು. ಹಾಗಾಗಿ ಅದೊಂದು ಆ ಕೆಲಸವನ್ನು ಕೂಡ ಅವರು ದಯಮಾಡಿ ಮಾಡಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಪತ್ರಿಕೆಗಳ ಜಾಹೀರಾತುಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕರು ಇಲ್ಲಿ ಬಂದಿದ್ದಾರೆ. ಅವರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡುವಂಥವ್ರಿದ್ದಾರೆ. ಅವ್ರಿಗೂ ಕೂಡ ಪ್ರತಿ ಹಂತದಲ್ಲಿ ಒಂದ್ಸಲಿ ನಾನು ರವಿ ಎಲ್ಲರೂ ಹೋದೆವು. 96 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಇದರಲ್ಲಿ ಇಲ್ಲಿ FDನಲ್ಲಿ ಕೊಡ್ತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಸಂದರ್ಭ ಆಯಿತು. ಪತ್ರಿಕೆಗಳಿಗೆ ಭಾಳ ಸಮಸ್ಯೆ ಬಂತು. ಆ ಹೊತ್ತಿನಲ್ಲಿ ಪ್ರಭಾಕರ್ ಅವರಿಗೆ ಫೋನ್ ಮಾಡಿ ಅವ್ರನ್ನ ಭೇಟಿ ಮಾಡಿ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇಮ್ಮಿಡಿಯೇಟಾಗಿ ಅದನ್ನು ಹಣವನ್ನು ತಕ್ಷಣಕ್ಕೆ ರಿಲೀಸ್ ಮಾಡ್ಕೊಳ್ಳೋವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಅಷ್ಟೇ ಅಲ್ಲ, SC/ST ಪತ್ರಕರ್ತರ ಸಮಸ್ಯೆ ಬಂದಾಗ ನಮ್ಮ ಸೋಮಶೇಖರ್ ಕೆರಗೋಡು ಅವರು ಯಾವಾಗಲೂ ಕೂಡ ಆ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡ್ತಲೇ ಇರ್ತಾರೆ. ಆ ಸಂದರ್ಭದಲ್ಲಿ 10 ಅವರಿಗೆ ಬೇಜಾರಾಗೋಷ್ಟು ಭೇಟಿಯಾಗ್ಬಿಟ್ಟಿದ್ದೀವಿ. ಆ ಸಂದರ್ಭ ಆದರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಆ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಮಹಿಳಾ ಪತ್ರಕರ್ತೆಯರು ಅವರ ವಿಚಾರಗಳು ಬಂದ ಸಂದರ್ಭದಲ್ಲಿ ಅದಕ್ಕೂ ಕೂಡ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಮಹಿಳಾ ಸಂಪಾದಕಿಯರು ಅನೇಕ ಬಾರಿ ಅವರು ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾಯಂ ಆಗಿ ಅರ್ಧ ಪುಟನೋ 1 ಪುಟನೋ ಜಾಹೀರಾತನ್ನು ಕೊಡಲೇಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿಸಿದಂಥರು ಕೂಡ ಪ್ರಭಾಕರ್ ಅವರು. ಹಾಗಾಗಿ ಈ ಥರದ್ದು ಒಂದೊಂದೇ ಘಟನೆಗಳನ್ನು ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿವೆ. ಪ್ರಭಾಕರ್ ಅವರು ಆ ನಿಟ್ಟಿನಲ್ಲಿ ಆ ಕೆಲಸಗಳನ್ನು ಆ ಹುದ್ದೆಯಲ್ಲಿದ್ದು ಮಾಡ್ತಾ ಇರೋದ್ರಿಂದ ಅದು ನಿಜಕ್ಕೂ ಕೂಡ ನಮಗೆ ಅಭಿಮಾನ ಮತ್ತು ಹೆಮ್ಮೆ. ಒಬ್ಬ ಪತ್ರಕರ್ತ ಈ ಎತ್ತರಕ್ಕೆ ಆ ಶಕ್ತಿಯನ್ನು ಮೈಗೂಡಿಸ್ಕೊಂಡು ಆ ಶಕ್ತಿಯನ್ನು ಪತ್ರಕರ್ತರಿಗೆ ದಾರಿ ಎರೆದಿದೆ. ತನ್ನ ಸಮುದಾಯಕ್ಕೆ, ತಾನು ಬೆಳೆದು ಬಂದ ಸಮುದಾಯಕ್ಕೆ ದಾರಿ ಎರೆದಿದ್ದಿಲ್ಲ. ಅದು ಭಾಳ ಮುಖ್ಯ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಹೊತ್ತಿನಲ್ಲಿ ಅವರ ಮನಸ್ಸಿನಲ್ಲಿ ಇರುವಂಥ ಅನೇಕ ವಿಷಯಗಳನ್ನು ಈ ಸಭೆಯಲ್ಲಿ, ಮುಕ್ತ ಸಭೆ, ನಾವೆಲ್ಲರೂ ಪತ್ರಕರ್ತರೇ ಇದ್ದೀವಿ. ಹಾಗಾಗಿ ಇಲ್ಲಿ ಈ ಸಭೆಯಲ್ಲಿ ಅವರು ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ, ಈ ಸಭೆಗೆ ತುಂಬ ಜನ ಎಲ್ಲರೂ ಬಂದಿದ್ದಾರೆ. ನಮ್ಮ ನಿರ್ಮಲಾ ಎಲಿಗಾರ್ ಬಂದಿದ್ದಾರೆ, ನಮ್ಮ ರೇವಣ್ಣ ಅಂತೇಳಿ ಅವರು KR ನಗರದಿಂದ ಅಲ್ಲಿಂದ ಬಂದಿದ್ದಾರೆ, ಕಲಬುರಗಿಯಿಂದ ಬಾಬುರಾವ್ ಯಡ್ರಾಮಿ ಬಂದಿದ್ದಾರೆ, ಇನ್ನು ಕೋಲಾರದ ಎಲ್ಲರೂ ಸ್ನೇಹಿತರುಗಳು ಎಲ್ಲರೂ ಇಲ್ಲೇ ಇದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ಬೆಂಗಳೂರು ನಗರ ಘಟಕದವರು
ಶ್ರಾವಣ್ ಬಂದಿದ್ದಾರೆ. ನಮ್ಮ ಧ್ಯಾನ ಯಾವಾಗಲೂ ಕೂಡ 4-6 ಹೊಡಿತಾ ಇರ್ತಾರೆ ಅರ್ಧರಾತ್ರಿಯಲ್ಲಿ. ಅವರು ಕೂಡ ಇಲ್ಲಿದ್ದಾರೆ ಸಭೆಯಲ್ಲಿ, ಕಾಕ್ರೋಚ್ ಪಾರ್ಟಿಯ ಲೀಡ್ರು. ಹಾಗೆ ಈಗ ಅನೇಕರು ಎಲ್ಲ ಸ್ನೇಹಿತರುಗಳು ಎಲ್ಲರೂ ಕೂಡ ಇವತ್ತು ಇಲ್ಲಿ ಬಂದಿದ್ದಾರೆ. ಹಾಸನಿಂದ ನಮ್ಮ ಚಂದ್ರಶೇಖರ್ ಅಂತೇಳಿ ಈ ಸಭೆಗೆ ಬರಲೇಬೇಕು ಅಂತ ಬಂದಿದ್ದಾರೆ. ನಮ್ಮ ರಾಮನಗರ ಚಲೋರಾಜ್ ಸೇರಿದಂತೆ ಎಲ್ಲ ಸ್ನೇಹಿತರುಗಳು ಇವತ್ತು ಇಲ್ಲಿ ಸಭೆಗೆ ಬಂದಿದ್ದೀರಿ. ಮತ್ತೊಮ್ಮೆ ಈ ಸಭೆಗೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ಕೊಳ್ತಾ, ನಮ್ಮ ವಿಸ್ತಾರ ಈ ಬಾಸ್ ಟಿ ವಿಯ ಸಂಪಾದಕರು ನಮ್ಮ ಕಿರಣ್ ಡಿಗೆ RG ಎಲ್ಲರೂ ಎಲ್ಲ ಸ್ನೇಹಿತರು ಒಬ್ಬೊಬ್ಬರದೇ ಹೆಸರುಗಳನ್ನು ಹೇಳ್ತಾ ಹೋದ್ರೆ, ವಿಶೇಷವಾಗಿ ನಾಗೇಶ್ ಕಾಳೆನಡಿ ಯಾವಾಗಲೂ ಕೂಡ ಬರೋದಿಲ್ಲ, ಇಲ್ಲಿ ಇವತ್ತು ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಬಂದು ಕುಳಿತಿದ್ದಾರೆ. ಹೀಗೆ ಅನೇಕರು TV9 ನಮ್ಮ ನಂದೀಶ್ ದುಗಡಿ ಸೇರಿದಂತೆ ಎಲ್ಲ ಸ್ನೇಹಿತರುಗಳು ಇಲ್ಲಿ ಬಂದಿದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಇಂಥ ಒಂದು ವೇದಿಕೆಗೆ ನಿಮಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ, ಪ್ರಭಾಕರ್ ಅವರಿಂದ ಮತ್ತೇನು ನಿರೀಕ್ಷೆ ಮಾಡ್ಬೋದು ಅನ್ನೋದು ನಮ್ಮ ನಿರೀಕ್ಷೆ. ಈ ಸಮುದಾಯಕ್ಕೆ ಅವರು ಅಲ್ಲಿ ಆ ಅಧಿಕಾರದ ಸ್ಥಾನದಲ್ಲಿ ಇರೋದ್ರಿಂದ ಇನ್ನೇನು ಅವರು ದಾರಿ ಇರಲಿಕ್ಕೆ ಸಾಧ್ಯ ಇದೆ ಅನ್ನೋದು ಭಾಳ ಮುಖ್ಯ. ಅನೇಕ ಸಂದರ್ಭಗಳಲ್ಲಿ, ಎಷ್ಟೋ ಸಂದರ್ಭದಲ್ಲಿ ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿ, ಸರ್ ಫೋನೇ ತೆಗೆಯಲ್ಲ ಪ್ರಭಾಕರ್ ಅವರು ಅಂತ. ನಮಗೆ ಫೋನ್ ತೆಗಿಯೋಕ್ಕಾಗಲ್ಲ ಒಂದೊಂದ್ಸಲ. ಅವರು ಅಲ್ಲಿ ದಿನ ಬೆಳಗಾದರೆ ಸಚಿವರದು ಅಥವಾ ಶಾಸಕರದು CM ಫೋನ್ ತಗೊಂಡು ಹಿಂದಿರ್ತಾರೆ, ಎಲ್ಲ ಫೋನ್ಗಳು ಅಟೆಂಡ್ ಮಾಡುವಾಗ ಎಷ್ಟೋ ಸಲ ಫೋನ್ಗಳು ಮಿಸ್ ಆಗುತ್ತೆ. ಆದರೆ ಅದನ್ನು ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಅನ್ನೋ ಭಾವನೆ ಅಲ್ಲ, ಅವರಿಗೆ ಇರುವ ಕೆಲಸದ ಒತ್ತಡ ಅಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಅವರು ನಮ್ಮ ಪತ್ರಕರ್ತರ ಸಮುದಾಯದ ಪರವಾಗಿ ಏನೆಲ್ಲ ಸಾಧ್ಯ ಇದೆ ಅವೆಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ಳಿ. ಅವರ ಒಂದು ದಾಖಲೆ ಮಾರ್ಕಾಗಿ ಉಳ್ಕೊಳ್ಳುತ್ತೆ. ಅದು ಈ ಅವಧಿಯಲ್ಲಿ ಪತ್ರಕರ್ತರಿಗೆ ಆದಷ್ಟು ಸಹಾಯ ಬೇರೆಂದು ಆಗಲ್ಲ, ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಯಾವಾಗಲೂ ಕೂಡ ಉಳಿದ್ರೆ ಅದು ಪ್ರಭಾಕರ್ ಹೆಸರಿನಲ್ಲೇ ದಾಖಲೆ ಉಳಿಬೇಕು ಅನ್ನೋದು ನಮ್ಮ ನಿರೀಕ್ಷೆ. ಹಾಗಾಗಿ ಮತ್ತೊಮ್ಮೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ KWJ ಪರವಾಗಿ, ರಾಜ್ಯ ಪತ್ರಕರ್ತರ ಪರವಾಗಿ ನಾನು ಸ್ವಾಗತವನ್ನು ಮಾಡಿ ಈ ಸಂದರ್ಭದಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. 2 ದಿವಸದಿಂದ ಬೆಳಗ್ಗೆ ಒಂದು 6:00 ಒಂದು ಮೆಸೇಜ್ ಬಂತು, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಗಾಬರಿ ಆಗೋದು, ಏನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ ಅಂತ, ಏನಾದರೂ ಅವಾರ್ಡ್ ಬಂತಂತ. ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಯಾವುದೂ ಇಲ್ಲ ಅಂತ. ಆಮೇಲೆ ಸ್ವಲ್ಪ MLCದು ರಾಜ್ಯಸಭೆದೆಲ್ಲ ಚರ್ಚೆ ನಡೀತಾ ಇತ್ತು, ಟಿಕೆಟ್ ಏನಾದರೂ ಘೋಷಣೆ ಆಗೋಯ್ತಾ ಅಂತ ನೋಡಿದೆ. ಆಮೇಲೆ ಕುತೂಹಲ ತಡ್ಕೊಳಕ್ಕಾಗಲಿಲ್ಲ, ಫೋನ್ ಮಾಡಿದವ್ರಿಗೆ ವಾಪಸ್ ಮಾಡಿದೆ. ಯಾರು ಮಾತಾಡೋದು ಅಂದೆ, ಸರ್ ನಾನು ಬೀದರಿಂದ ಸರ್, ಈ ಥರ ಲೋಕಲ್ ಪತ್ರಿಕೆ ರಿಪೋರ್ಟ್ರು ಸರ್, ನಿಮಗೆ ಅಭಿನಂದನೆ ಹೇಳಬೇಕು, ಅದಕ್ಕೆ ಕಾಲ್ ಮಾಡಬೇಕಾಗಿತ್ತು, ಬೆಳಗ್ಗೆ ಎಬ್ಸೋದು ಬೇಡ ಅಂತ ಮೆಸೇಜ್ ಮಾಡಿದೆ ಅಂದರು. ಒಳ್ಳೆ ಕೆಲಸ ಮಾಡಿದೆ. ಏನಕ್ಕಪ್ಪ ಕಂಗ್ರ್ಯಾಚುಲೇಷನ್ಸ್ ಅಂತ. ಸರ್ ತಾವು ಮಾಧ್ಯಮ ಸಲಹೆಗಾರರಿಗೆ 3 ವರ್ಷ ಆಗಿದ್ದಕ್ಕೆ ಸರ್. ನನಗೆ ಮರೆತೋಗಿತ್ತು, 3 ವರ್ಷ ಆಗೋಗಿದೆ. 7:00 ಅಣ್ಣ ಶಿವಾನಂದ ತಗಡವ್ರ ಕಾಲ್ ಮಾಡಿ, ಅಭಿನಂದನೆಗಳು ನಿಮಗೆ 3 ವರ್ಷ ಆಗಿದ್ದಕ್ಕೆ ಅಂತ. ಅದಾದಮೇಲೆ ನೆಕ್ಸ್ಟ್ ಗೊತ್ತಿತ್ತು ನನಗೆ, ಇವರು ಸನ್ಮಾನದ್ದು ಕ್ಯಾಸೆಟ್ ಹಾಕ್ತಾರೆ. ಹಿಂಗೆ KWJನಲ್ಲಿ ಸನ್ಮಾನ ಇದೆ, ಬರಬೇಕು ಅಂದರೆ, ಸನ್ಮಾನ ಏನಕ್ಕೆ ಸರ್, ಏನು ಕಟ್ಟಿ ಹಾಕಿದ್ದೀವಿ ಅಂತ ಸನ್ಮಾನ ಮಾಡ್ತೀರ ನೀವು? ಅದೇ ಇಲ್ಲ ಬರಲೇಬೇಕು ಅಂತ. ನಿಜವಾಗ್ಲೂ ಕೂಡ ಇವತ್ತು ಇಲ್ಲಿ ಬಂದ ಮೇಲೆ ನನಗೆ ಎಷ್ಟು ಸಂತೋಷ ಆಗಿದೆ ಅಂತಂದರೆ ಅಷ್ಟು ಸಂತೋಷ ಆಗಿದೆ. ಯಾಕೆ ಅಂತಂದರೆ ಹಲವಾರು ಜನ ಹಿರಿಯ ಪತ್ರಕರ್ತರು, ಕಿರಿಯ ಪತ್ರಕರ್ತರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀನಿ. ಇದು ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ. ವೇದಿಕೆ ಮೇಲೆ ನನ್ನ ಆತ್ಮೀಯ ಗೆಳೆಯರು, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರೇ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷಾ ಖಾನಮ್ ಅವರೇ, ಗೆಳೆಯ ಸೋಮಶೇಖರ್ ಕೆರೆಗೌಡ ಅವರೇ, ಲೋಕೇಶ್ ಅವರೇ, ಸದಾ ಪ್ರತಿ ದಿವಸ ನಾನು ನೆನೆಸ್ಕೊಳ್ಳುವಂಥ ವ್ಯಕ್ತಿ ಅಂತಂದರೆ ಅದು ವಾಸುದೇವ್ ಒಳ್ಳ ಅವರು. ಇವತ್ತು ಸನ್ಮಾನ ಮಾಡಿದರೆ KWJ ವತಿಯಿಂದ ಅದನ್ನು ನಾನು 3 ಜನರಿಗೆ ಸಮರ್ಪಣೆ ಮಾಡಲೇಬೇಕು. ಮೊದಲನೆಯದಾಗಿ ಕೋಲಾರದಲ್ಲಿ ನನ್ನನ್ನು ಬೆಳೆಸಿ ಬೆಂಗಳೂರಿಗೆ ಕಳಿಸಿಕೊಟ್ಟಂಥ ಎಲ್ಲ ಪತ್ರಕರ್ತರಿಗೆ. ಎರಡನೆಯದು, ನನಗೆ ಅವಕಾಶವನ್ನು ಕೊಟ್ಟಂಥ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಮೂರನೆಯದು, ನಾನು ಮಾಧ್ಯಮ ಸಲಹೆಗಾರ ಆಗಿದ್ದರೂ ಕೂಡ ನನ್ನ ಒಬ್ಬ ಸಹೋದರನೋ ಗೆಳೆಯನೋ ಅನ್ನೋಂಥ ಯಾವತ್ತೂ ಕೂಡ ನನ್ನ ಜೊತೆ ಇರುವಂಥ ನೀವೆಲ್ಲ ಪತ್ರಕರ್ತರಿಗೆ, ಈ 3 ಜನಕ್ಕೆ ನಾನು ಈ ಸನ್ಮಾನವನ್ನು ಸಮರ್ಪಣೆಯನ್ನು ಮಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಬಗ್ಗೆ ಲೋಕೇಶ್ ಅವರು, ತಗಡೂರವರು, ಆಯೇಷಾ ಖಾನಮ್ ಅವರು ತುಂಬ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಆದರೆ ಮಾಧ್ಯಮ ಸಲಹೆಗಾರ ಅವ್ರ ಹುದ್ದೆ ಅನ್ನೋದು ಇದೆಯಲ್ಲ,
ಅದು ನಿಜಕ್ಕೂ ಕೂಡ ಒಂಥರ ಅದು ಮುಳ್ಳಿನ ಹಾಸಿಗೆನೇ ಅದು. 2013ರಲ್ಲಿ ನಾನು ಕನ್ನಡಪ್ರಭದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಮಾಜಿ ಮೇಯರ್ ರಾಮಚಂದ್ರಪ್ಪ ಅವರು ಫೋನ್ ಮಾಡೋದು, ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ ಬರಬೇಕಂತೆ ಅಂತಂದು. ಸಾಯಂಕಾಲ 6 ಗಂಟೆ 7 ಗಂಟೆ ಅಂತಂದರೆ ಪೇಪರ್ ಆಫೀಸಲ್ಲಿ ಪೀಕ್ ಅವರು. ನಾನು ಇಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಬರ್ತೀನಿ ಅಂತ ಹೇಳಿ. ಇಲ್ಲ ಅರ್ಜೆಂಟ್ ಕರೀತಾ ಇದ್ದಾರೆ ಬರಬೇಕಂತೆ. ಆಮೇಲೆ ವಿಶ್ವೇಶ್ವರ ಭಟ್ರು ಇದ್ದರು, ಸರ್ ಏನೋ CM ಅವರು ಕರೀತಾ ಇದ್ದಾರಂತೆ, ಹೋಗಿ ಬರ್ತೀನಿ ಅಂತ. ಹೌದಾ, ಏನಕ್ಕೆ? ಹೋಗಿ ಬನ್ನಿ ಲೇಟ್ ಮಾಡಬೇಡಿ. ಆಮೇಲೆ ಹೋದಾಗ ಮುಖ್ಯಮಂತ್ರಿಗಳು ಒಂದು 3-4 ಜನ ಸಚಿವರು MLAಗಳೆಲ್ಲ ಕೂತಿದ್ರು. ನೀನೇ ಅಲ್ವಾ ಪ್ರಭಾಕರ್ ಅಂತಂದರು. ಹೌದು ಸರ್ ನಾನೇ ಪ್ರಭಾಕರ್ ಅಂತಂದು. ನಾಳೆಯಿಂದ ಬಂದು ಸ್ವಲ್ಪ ಮೀಡಿಯಾ ಎಲ್ಲ ನೋಡ್ಕೊಳ್ಬೇಕಲ್ಲಪ್ಪ ಅಂತಂದರು. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗಬೇಕು, ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಏನು ಮೀಡಿಯಾ ನೋಡ್ಕೋಬೇಕು ಸರ್ ಅಂತಂದು. ಇಲ್ಲ ಸ್ವಲ್ಪ ಇಲ್ಲಿ ಬಂದು ಮೀಡಿಯಾ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ನೀನು ಅಂತಂದು. ಆಮೇಲೆ ನನಗೆ ಸರ್ ನಾನು ಕನ್ನಡಪ್ರಭದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಹೂನಪ್ಪ ಅದನ್ನೇ ಗೊತ್ತು ನನಗೆ, ಅದು ಬಿಟ್ಬಿಟ್ಟು ಇಲ್ಲಿ ಬರಬೇಕು ಅಂತ. ನೆಕ್ಸ್ಟ್ ಕ್ವಶನ್, ನಾನು ಸಂಬಳ ಎಷ್ಟು ಕೊಡ್ತೀರಾ ಸರ್? CM ಅವರು ಯಾರು ಇವರು ಸಂಬಳ ಎಷ್ಟು ಅಂತ ಕೇಳ್ತಾರೆ ಅಂತ ಹೇಳಿದರೆ ಸೆಕ್ರೆಟ್ರಿನ ಕರೆದ್ರು. ಯಾರು ಸೆಕ್ರೆಟ್ರಿನ ಕರೆದ್ರೆ, ನೋಡ್ರಿ ಇವ್ರು ಎಷ್ಟು ಸಂಬಳ ಕೇಳ್ತಾರೆ, ನಾನು ಸಂಬಳ ಕೊಟ್ಬಿಡ್ರಿ. ಆಮೇಲೆ ನಾಳೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ. ಇಲ್ಲ ಸರ್ ನನಗೊಂದು ವಾರ ಟೈಮ್ ಕೊಡಿ ಅಂತಂದು. ಟೈಮ್ ಏನಕ್ಕಪ್ಪ ಅಂತಂದು. ಇಲ್ಲ ಸರ್ ಟೈಮ್ ಕೊಡಿ, ಯಾಕೆಂದರೆ ಇವತ್ತು ಸರ್ಕಾರ ಇದೆ, ನಾಳೆ ಸರ್ಕಾರ ಹೋದ್ಮೇಲೆ ನಾವು ಏನು ಮಾಡಬೇಕಲ್ಲ ಸರ್, ಅದೆಲ್ಲ ಯೋಚನೆ ಮಾಡಬೇಕಲ್ಲ ಅಂತ. ಒಳ್ಳೆ ಕತೆ ಆಯ್ತಲ್ಲ ಇವತ್ತು. ಆಮೇಲೆ ಸೀದಾ ವಿಶ್ವೇಶ್ವರ ಭಟ್ರ ಹತ್ರ ಹೋದೆ. ಸರ್ ಹಿಂಗೆ ಕರೀತಾ ಇದ್ದಾರೆ, ಏನು ಮಾಡೋದು? ಇಲ್ಲ ಒಳ್ಳೆ ಅವಕಾಶ ಇದೆ ಹೋಗು ಅಂತ. ಸರ್ ಸರ್ಕಾರ ಹೋದ್ಮೇಲೆ ಏನು ಸರ್ ಮಾಡೋದು ಅಂದರೆ, ನಿನ್ನೊಂದು ಸೀಟ್ ಇಲ್ಲೇ ಇಟ್ಟಿರ್ತೀನಿ ಹೋಗು. ಹಂಗೆ ಅವತ್ತು ಬಂದು ನಾನು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕನಾಗಿ ಸೇರಿಕೊಂಡೆ. ನಿಜಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ಎಲ್ಲರೂ ಎದುರಿಸೋರು ನನಗೆ, ಏನಪ್ಪ ನೀನು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೆಲಸ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಇದೆ, ಹೆಂಗೆ ನೀನು ಕೆಲಸ ಮಾಡ್ತೀಯ ಅಂತ. ಆದರೆ ಅವತ್ತಿಂದ 13 ವರ್ಷ ಆಯಿತು ನಾನು ಅವ್ರ ಜೊತೆ ಹೋಗಿ. 2013ರಿಂದ ಇದುವರೆಗೂ 13 ವರ್ಷಗಳ ಕಾಲ ನಾನು ಅವರ ನೆರಳಿನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಹೀಗಾಗಿ ಅವರಿಂದ ನಾನು ಕಲಿತಂಥ ಒಂದು ಪಾಠ ಏನಪ್ಪ ಅಂತಂದರೆ ತಾಳ್ಮೆ ಮತ್ತು ಸಮಾಧಾನ. ನನಗೆ ಆರಂಭದಲ್ಲಿ ಸ್ವಲ್ಪ ರೇಗಾಡೋ ಸ್ವಭಾವ ಇತ್ತು, ಯಾರೋ ಜಾಸ್ತಿ ಮಾತಾಡಿದ್ರೆ ಫೋನ್ ಮೇಲೆ ಫೋನ್ ಮಾಡಿದ್ರೆ ಅದೆಲ್ಲ. ನಾನು 2013ರಿಂದ 2018ರವರೆಗೂ ಕಲಿಯೋದಕ್ಕೆ ಅವಕಾಶ ಆಯಿತು ನನಗೆ. ಆ ಜನ ಕೊಡುವಂಥ ಮನವಿ ಪತ್ರಗಳು, ಬೇಡಿಕೆಗಳು ಎಷ್ಟು ಹೇಳಿದ್ರು ಕೂಡ ಬೆಳಗ್ಗೆ ಅವ್ರು 10 ಗಂಟೆಗೆ ಆಚೆ ಬಂದರೆ ಸಂಜೆ 6 ಗಂಟೆ 8 ಗಂಟೆ 9 ಗಂಟೆವರೆಗೂ ಜನ ಹೇಳಿದ್ದನ್ನೇ ಕೇಳಿಸ್ಕೋಬೇಕು. ಎಲ್ಲೂ ಕೂಡ ಅಸಮಾಧಾನ ಆಗಲಿ ಕೋಪ ಆಗಲಿ ತೋರಿಸ್ಕೊಳಂಗಿಲ್ಲ. ಆವಾಗ ನನಗನ್ನಿಸ್ತು, ನೋಡಿ ತಾಳ್ಮೆ ಎಷ್ಟು ಮುಖ್ಯ ಅಂತ, ಮತ್ತು ಸಮಾಧಾನ ಎಷ್ಟು ಮುಖ್ಯ ಅಂತ. ಈ ಬಂದವ್ರಿಗೆ ಇಸ್ಕೊಂಡೆ ಯಾಕಾಗಿ ಬರ್ತೀಯ ಹೋಗ ಅಂತೇಳಿ ಬೈದು ಕಳಿಸ್ಕೊಡ್ಬೋದು. ಆದರೆ ಎಲ್ಲ ಬಂದವ್ರಿಗೆಲ್ಲನೂ ಸಮಾಧಾನ ಹೇಳಿ ಕೆಲಸ ಆಗುತ್ತೋ ಬಿಡುತ್ತೋ ಅವರ ಜೊತೆ ಮಾತಾಡಿ, ಹೀಗಾಗಿ ತಾಳ್ಮೆ ಮತ್ತು ಸಮಾಧಾನ ಎರಡನ್ನೂ ಕೂಡ ನಾನು ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಕಲಿತೆ. ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಆರಂಭದ ದಿನಗಳಲ್ಲಿ ಏನು ಮಾಧ್ಯಮ ಸಂಯೋಜಕನಾಗಿ ಏನು ಮಾಡಬೇಕು ಏನು ಅಂತ ಸ್ವಲ್ಪ ಡೌಟ್ ಇತ್ತು. ಯಾಕೆಂದರೆ ನನಗೂ ಪತ್ರಿಕೋದ್ಯಮದಲ್ಲಿ ಇದ್ದು 20-25 ವರ್ಷ ಏಕದಮ್ ಒಂಥರ ರಾಜಕೀಯಕ್ಕೆ ಪ್ರವೇಶ ಪಡೆದಂಗೆ ಆಗೋಯ್ತು. ಆಗ ದಿನೇಶ್ ಅಮೀನ್ಮಠ್ ಅವರು ಮಾಧ್ಯಮ ಸಲಹೆಗಾರರು, ಸೀದಾ ಅವ್ರ ಹತ್ರ ಹೋದೆ. ಸರ್ ಏನು ಮಾಡಬೇಕು ಸರ್ ಈಗ? ಅವರು ನನಗೊಂದಷ್ಟೆಲ್ಲ ಟಿಪ್ಸ್ ಕೊಟ್ಟರು. ಅದನ್ನು ಕಲಿತಾ ಅದೇ ಅಭ್ಯಾಸ ಆಯಿತು. ಅದಾದಮೇಲೆ ಅಧಿಕಾರ ಹೋಯಿತು. ಅಧಿಕಾರ ಹೋದ್ಮೇಲೆ ಮುಖ್ಯಮಂತ್ರಿಗಳು ಕೇಳೋದು, ಏನಪ್ಪ ಅಧಿಕಾರ ಹೋಯ್ತಲ್ಲ ಏನು ಮಾಡ್ತೀಯ ಈಗ ಅಂತ. ಈಗ ಹೋದರೆ ನಮ್ಮನ್ನು ಯಾವ ಮೀಡಿಯಾದವ್ರು ಸೇರಿಸ್ಕೊಂತಾರೆ ಸರ್, ಈಗೆಲ್ಲ ಸಿದ್ದರಾಮಯ್ಯ ಶಿಷ್ಯ ಅಂತೆಲ್ಲ ಬ್ರ್ಯಾಂಡ್ ಆಗಿಬಿಟ್ಟಿದ್ದೀವಿ. ಕಷ್ಟನೂ ಸುಖನೂ ನಿಮ್ಮ ಜೊತೆ ಇರ್ತೀನಿ ಬಿಡಿ ಸರ್ ಅಂತ. ಅಧಿಕಾರದಲ್ಲಿ ಇದ್ದಾಗಲೂ ಕೂಡ 5 ವರ್ಷಗಳ ಕಾಲ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಅವರು 2023ರಲ್ಲಿ ಮುಖ್ಯಮಂತ್ರಿಗಳಿದ್ದ ತಕ್ಷಣ ಶಿವಾನಂದ ತಗಡೂರು ಹೇಳಿದಂಗೆ ನನಗೆ ಮಾಧ್ಯಮ ಸಲಹೆಗಾರನಾಗಿ ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೈ ಕೊಟ್ಟರು. ಅವರಿಂದ ಭಾಳಷ್ಟು ಕಲಿತಿದ್ದೇನೆ. ಜೊತೆಗೆ ಎಲ್ಲ ಹಂತಗಳಲ್ಲೂ ಕೂಡ ನನಗೆ ಸಹಕಾರವನ್ನು ಕೊಟ್ಟವರು ನನ್ನ ಪತ್ರಕರ್ತ ಮಿತ್ರರು ಮತ್ತು ಇಲ್ಲೆಲ್ಲ ಸೇರಿದಂಥವ್ರು. ಯಾವತ್ತೂ ಕೂಡ ನನ್ನನ್ನು ಹೊರಗಿನವನು ಅಂತಾಗಲಿ ಅಥವಾ ಬೇರೆಯವನಂತಾಗಲಿ ಯಾರು ಕೂಡ ಟ್ರೀಟ್ ಮಾಡಲಿಲ್ಲ. ಅಷ್ಟು ಚೆನ್ನಾಗಿ ನನ್ನ ಜೊತೆ ಬೆರೆತು ಅವರ ಸಹಕಾರ, ಮಾರ್ಗದರ್ಶನ, ಪ್ರೀತಿ, ವಿಶ್ವಾಸ ಇದುವರೆಗೂ ಕೂಡ ಭಾಳ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನಾನು ಅಷ್ಟೇ, ನನಗನ್ಸುತ್ತೆ ಒಂದೊಂದ್ಸತಿ ಆ ಮಾಧ್ಯಮ ಸಲಹೆಗಾರ ಹುದ್ದೆ ಅಂದರೆ ಏನು, ಬರೀ CM ಅವ್ರ ಜೊತೆ ಕೂತ್ಕೊಂಡು ನಿಂತ್ಕೊಂಡು ಮೀಟಿಂಗ್ಗಳು ಅಟೆಂಡ್ ಮಾಡೋದು ಇಷ್ಟೇನಾ, ಅಥವಾ ಪತ್ರಕರ್ತರ ಅವರ ಬೇಡಿಕೆಗಳಿಗೆ ಸ್ಪಂದಿಸೋದಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಹೆಂಗೋ ನಮ್ಗೆ ಅವಕಾಶ ಕೊಟ್ಟಿದೆ, ಅಧಿಕಾರದಲ್ಲಿದ್ದೀವಿ, ಈಗ
ಪತ್ರಕರ್ತರಿಗೆ ಕೆಲಸ ಆಗುತ್ತೋ ಬಿಡುತ್ತೋ ಅವ್ರ ಜೊತೆ ಮಾತಾಡಬೇಕು, ಅವರ ದುಃಖ ದುಮ್ಮಾನವನ್ನು ಆಲಿಸಬೇಕು ಅಂತ ನಾನು ಅವತ್ತು ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಏನಾಯಿತು, ಮುಖ್ಯಮಂತ್ರಿಗಳ ಜೊತೆಗೆ ಇದ್ದು ಪತ್ರಕರ್ತರ ಜೊತೆಗೆ ಶಿವಾನಂದ ತಗಡೂರು ಹೇಳ್ದಂಗೆ ಶಾಸಕರು, ಮಂತ್ರಿಗಳು ಅವ್ರದ್ದು ಎಲ್ಲ ಏನೇ ಫೋನ್ ಕಾಲ್ಗಳು ಹೇಳಿದ್ರಲ್ಲ, CM ಇದ್ದಾರಾ, ಎಲ್ಲಿದ್ದಾರೆ, ಕಾರ್ಯಕ್ರಮ ಮುಗೀತಾ, ಅದು ಇದು. ನೀವು ನಮ್ಮಲ್ಲ, ದಿವಸಕ್ಕೆ ನನಗೆ ಒಂದು 700-800 ಫೋನ್ ಕಳಿಸ್ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಈ ಕಡೆ ಕಿವಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಈಗಾಗಲೇ. ಇವಾಗ ಈ ಕಿವಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆದರೆ ಒಂದು ಸಂತೋಷ ಏನು ಅಂತಂದರೆ, ನಾನು ಮಾಧ್ಯಮ ಸಲಹೆಗಾರ ಆಗಿದ್ರೂ ಕೂಡ ಒಬ್ಬ ಪತ್ರಕರ್ತನಾಗಿ ನೀವೆಲ್ಲರ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಅದನ್ನು ನಾನು ಚಾಚು ತಪ್ಪದೆ ನಡ್ಸ್ಕೊಂಬರ್ತಾ ಇದ್ದೀನಿ. ಯಾಕೆಂತಂದರೆ ಮುಖ್ಯಮಂತ್ರಿಗಳು ಹೇಳಿದ್ರು ನನಗೆ, ನೋಡಪ್ಪ, ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಾವು ಅಧಿಕಾರದಲ್ಲಿ ಏನು ಮಾಡಿದ್ದೀವಿ ಅನ್ನೋದೇ ಮುಖ್ಯ ಆಗುತ್ತೆ, ನಿನ್ನ ಕೈಲಾದಷ್ಟು ಏನು ಸಹಾಯ ಆಗುತ್ತೆ ಅದು ಮಾಡಿಕೊಡೋದು. ಹೀಗಾಗಿ ಪತ್ರಕರ್ತರ ವಿಚಾರದಲ್ಲಿ ನಾನು ಏನೇ ಬೇಡಿಕೆಗಳನ್ನು ತೊಗೊಂಡೋದ್ರೂ ಕೂಡ ಅವ್ರು ಯಾವತ್ತೂ ಕೂಡ ನೋ ಅಂತ ಹೇಳಿಲ್ಲ. ಇನ್ನೊಂದು ಕೃತಜ್ಞತೆ ಯಾರಿಗೆ ಅಂತಂದರೆ KWG ಅವರಿಗೆ. ಈ 3 ವರ್ಷ ಮತ್ತು ಕಳೆದ 5 ವರ್ಷಗಳಲ್ಲಿ ಒಂದು ದಿನವೂ ಕೂಡ ಸರ್ಕಾರದ ವಿರುದ್ಧ ಅವ್ರ ಪತ್ರಕರ್ತರು ಯಾರೋ ಪ್ರತಿಭಟನೆಯನ್ನು ಮಾಡಲಿಲ್ಲ. ಏನೇ ಇದ್ದರೂ ನಾನು ತಗಡೂರವರಾಗಿರಲಿ ಜೊತೆಲಿ ಕೂತ್ಕೊಂಡು ಮಾತಾಡಿ, ಇದಾಗುತ್ತೆ, ಇದಾಗಲ್ಲ, ಇದಾಗಬೇಕು ಅಂದರೆ ಏನು ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಚರ್ಚೆ ಮಾಡಿನೇ ಮಾತಾಡಿಕೊಂಡು ಬರ್ತಾಯಿದ್ದೀವಿ. ಹಿಂಗಾಗಿ ಎಲ್ಲರೂ ಜೋಡೆತ್ತುಗಳ ರೀತಿ ನೀವು ಓಡಾಡ್ತೀರ ಅಂತ ಇಡೀ ರಾಜ್ಯ ಸುತ್ತಿದ್ದೀವಿ ನಾವು ಇಬ್ಬರೂ. ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟಿದ್ದೀವಿ. ಒಂದೊಂದು ಸತಿ ಒಂದೇ ದಿವಸ 3 ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದಂಥ ಉದಾಹರಣೆ ಕೂಡ ಇದೆ. ಯಾಕೆ ಅಂತಂದರೆ, ಒಬ್ಬ ಪತ್ರಕರ್ತನಾಗಿ ನಾನು ವಿಧಾನಸೌಧದಲ್ಲಿ ಕಚೇರಿ ಇದೆ, ಕಾರ್ ಕೊಟ್ಟಿದ್ದಾರೆ, ನನಗೂ PA ಸ್ಟಾಫ್ ಎಲ್ಲ ಇದೆ, ಇಟ್ಕೊಂಡು ಎಂಜಾಯ್ ಮಾಡ್ಬೋದು. ಆದರೆ ಅಧಿಕಾರದಲ್ಲಿದ್ದಾಗ ನಾನು ಏನು ಮಾಡಿದೆ ಅನ್ನೋದನ್ನು ನಾವು ಮುಂದೆ ಯೋಚನೆ ಮಾಡಿದಾಗ ಏನಾದರೂ ಒಂದು ಸಾಕ್ಷಿ ಗುರುತು ಉಳಿಬೇಕಲ್ಲ. ಹೀಗಾಗಿ ತಗಡೂರವ್ರು ಹೇಳಿದ್ರಲ್ಲ, ನಾನೇನು ಹಂಗೆ ಕೋಲಾರದಿಂದ ಸೀದಾ ಬೆಂಗಳೂರಿಗೇನು ಬಂದುಬಿಡಲಿಲ್ಲ ನೇರವಾಗಿ. ನಾನು ಒಂದೊಂದು ಮೆಟ್ಲು ಹತ್ಕೊಂಡೇ ಬಂದೆ. ಒಬ್ಬೊಬ್ಬರೂ ಒಂದೊಂದು ಮೆಟ್ಲು ಹತ್ತೋದಕ್ಕೆ ನನಗೆ ಸಹಾಯನ ಮಾಡಿದ್ರು. ನಾನು ಲಿಫ್ಟ್ ಹತ್ಕೊಂಡು ಯಾವತ್ತೂ ಬರಲಿಲ್ಲ, ಮೆಟ್ಲು ಹತ್ಕೊಂಡೇ ಬಂದಿದ್ದು. ಅದರಲ್ಲಿ ಪ್ರಮುಖ ಕಾರಣಕರ್ತರು ನಮ್ಮ ವಾಸುದೇವ್ ಒಳ್ಳೆಯವರು, ನಮ್ಮ ಇನ್ನೊಬ್ಬರು BB ಗೋಪಿನಾಥ್ ಅವರು, ಇನ್ನೊಬ್ಬರು ದಿವಂಗತ ಮಲ್ಲೇಶ್ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅವರೆಲ್ಲ ಕೈ ಹಿಡಿದು ಬೆಳೆಸಿದಂಥವ್ರು ನಮ್ಮನ್ನು. ಇದೇ ವಾಸುದೇವ್ ಒಳ್ಳೆಯವರು ಈಶ್ವರ ದೈದಾಟ್ ಅವರು ಸಂಪಾದಕರಾಗಿದ್ದಾಗ ಪರಿಚಯ ಮಾಡಿಸಿದ್ರು. ಈಶ್ವರ ದೈದಾಟ್ ಅವರು ಬೆಂಗಳೂರಿಗೆ ಬನ್ನಿ, ನೀವು ವಿಜಯ ಕನ್ನಡದಲ್ಲಿ ಕೆಲಸ ಮಾಡಿ ಅಂತ. ಬೆಂಗಳೂರು ಅಂದರೆ ಅವಾಗೆಲ್ಲ ನಮಗೆ ಭಾರಿ ಭಯ. ಯಾರಪ್ಪ, ನಮ್ಮ ಮನೆಯಲ್ಲಿ ಕೂಡ ಬೆಂಗಳೂರಿಗೆಲ್ಲ ಹೋಗಂಗಿಲ್ಲ, ಬೆಂಗಳೂರಿಗೆ ಹೋದವ್ರ ಕಥೆಯೆಲ್ಲ ಏನಾಗಿದೆ ನಾವು ನೋಡಿದ್ದೀವಿ, ಗೊತ್ತು ಅಂಥ ಸಂದರ್ಭದಲ್ಲಿ ಇವರೆಲ್ಲ ಬಂದು ನಮ್ಮ ತಂದೆ ತಾಯಿಗೆ ಧೈರ್ಯ ತುಂಬಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಅವತ್ತು 2000 ಇಸ್ವಿ, ಇಲ್ಲಿಗೆ 26 ವರ್ಷ ಆಯಿತು ನಾನು ಬೆಂಗಳೂರಿಗೆ ಬಂದು. ಎಲ್ಲ ಒಂದು ಸತಿ ಹಿಂದಿರುಗಿ ನೋಡಿದಾಗ ನನಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟೆಲ್ಲ ಆಗೋಯ್ತಾ 26 ವರ್ಷದಲ್ಲಿ ಅಂತ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಮುಖ್ಯ ಅಂತ ನಾನು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳೋದಕ್ಕೆ ನಾನು ಬಯಸ್ತೇನೆ. ಮುಂದೇನೂ ಸಹ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಮಾರ್ಗದರ್ಶನ ನನಗೆ ಅತ್ಯಂತ ಅವಶ್ಯಕ. ಯಾಕೆ ಅಂತಂದರೆ, ಪತ್ರಕರ್ತರ ಬೇಡಿಕೆಗಳು ಅದೇನೇ ಇರಲಿ, ಅವು ಎಷ್ಟೋ ಬೇಡಿಕೆಗಳಿದ್ದಾವೆ, ಅದರಲ್ಲಿ ಕೆಲವು ಈಡೇರಿದ್ದಾವೆ, ಕೆಲವು ಈಡೇರಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬಸ್ ಪಾಸ್ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ 2 ಯೋಜನೆಯನ್ನು ಪತ್ರಕರ್ತರಿಗೆ ಒದಗಿಸಿಕೊಟ್ಟಂಥ ಸಾರ್ಥಕ ಭಾವ ಇವತ್ತಿಗೂ ಕೂಡ ನನ್ನಲ್ಲಿದೆ. ಹೀಗಾಗಿ ಅದಕ್ಕೆ ಶಿವಾನಂದ ತಗಡೂರವರ ಶ್ರಮ ಕಾರಣ, ಮತ್ತು ಅಷ್ಟೇ ಕಾಳಜಿಯನ್ನು ತೋರಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಜಯ ಕರ್ನಾಟಕ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, ಎರಡೂ ಪತ್ರಿಕೆಗಳಲ್ಲಿ ನಾವೆಲ್ಲ ಒಂದೇ ಕುಟುಂಬದವ್ರ ರೀತಿ ನಾವೆಲ್ಲ ಕೆಲಸವನ್ನು ಮಾಡಿದಂಥವ್ರು. ಈಗ ನಾನೊಬ್ಬ ಸಾಮಾನ್ಯ ಪತ್ರಕರ್ತ, ಕೋಲಾರ ಪತ್ರಿಕೆ, ಕೋಲಾರವಾಣಿ, ನಮ್ಮ ಮುರಳಿ ಇಲ್ಲೇ ಇದ್ದಾನೆ, ಅವರೆಲ್ಲ ನಮ್ಮನ್ನೆಲ್ಲ ಅವ್ರ ಮನೆಗಳಲ್ಲಿ ಊಟ ತಿಂಡಿ ಮಾಡಿ ಅಲ್ಲಿ ಮನೆಗಳಲ್ಲಿದ್ದೇ ಕೆಲಸ ಮಾಡಿಕೊಂಡು ಬೆಳೆದಂಥವ್ರು. ಅದೇ ರೀತಿ ನಮ್ಮ ಈಶ್ವರ ದೈದಾಟ್ ಅವರು ಸಂಪಾದಕರು, 1ನೇ ಸಂಪಾದಕರು, ಮಹದೇವಪ್ಪ ಅವರು 2ನೇ ಸಂಪಾದಕರು, ವಿಶ್ವೇಶ್ವರ ಭಟ್ರು 3ನೇ ಸಂಪಾದಕರು. ಇವನು ಯಾರೋ ಹಳ್ಳಿಯಿಂದ ಬಂದಿದ್ದಾನೆ ಅಂತ ಯಾರು ಕೂಡ ನಮ್ಗೆ ನೆಗ್ಲೆಕ್ಟ್ ಮಾಡಲಿಲ್ಲ. ನಾವು ಏನೇ ಕೆಲಸ ಮಾಡಿದ್ರು ವಿಜಯ ಕನ್ನಡದಲ್ಲಿ ಒಂದು ಫ್ಯಾಮಿಲಿ ಥರನೇ. ನಮ್ಗೆ ಮನೆಗೆ ಹೋಗಿ ಮನಸ್ಸೇ ಇರ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಬಲವಂತವಾಗಿ ತಳ್ಳೋರು ನಮಗೆ, ಹೋಗ್ರಿ ಕೆಲಸ ಮುಗೀತು ಮನೆಗೆ ಹೋಗ್ರಿ ಅಂತ. ಅಂದರೆ ಒಂದು ಕುಟುಂಬದ ರೀತಿ ಕೆಲಸ ಮಾಡಿಕೊಂಡು ಆ ಥರ ನಾವು ಕಾಲ ಕಳೀತಾ ಇದ್ದವರು. ಅದರಲ್ಲೂ ವಿಶ್ವೇಶ್ವರ ಭಟ್ರು ನನಗೆ 3 ಕಾಲಮ್ಗಳನ್ನು ಕೊಟ್ಟಿದ್ದರು ವಿಜಯ ಕರ್ನಾಟಕದಲ್ಲಿ. ಅದು ಕೂಡ ನನ್ನ ಬೆಳವಣಿಗೆಗೆ ಸಹಕಾರಿಯಾಯಿತು. ಹೀಗಾಗಿ ನನ್ನ ಜರ್ನಿ ಏನಿದೆ, ಆ ಜರ್ನಿನಲ್ಲಿ ನನ್ನನ್ನು ಬೆಳೆಸಿದಂಥವರು, ಈಗಲೂ ಬೆಳೆಸ್ತಾ ಇರುವಂಥವರು, ಪ್ರೋತ್ಸಾಹ ಕೊಟ್ಟಂಥವರು, ಆಶೀರ್ವಾದ ಮಾಡಿದವರು, ಮಾರ್ಗದರ್ಶನ ಮಾಡಿದವರು ಎಲ್ಲರನ್ನೂ ಕೂಡ ನಾನು ಅತ್ಯಂತ ವಿನೀತವಾಗಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿಗೆ ಬಂದಾಗ ಫಸ್ಟ್ ಅಸೈನ್ಮೆಂಟು ನಮಗೆ ಪ್ರೆಸ್ ಕ್ಲಬ್ ಅಂತಂದರೆ ಅದು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅದರಲ್ಲೂ ನಾವೆಲ್ಲ ಈ ಕನ್ನಡ ಮೀಡಿಯಮಲ್ಲಿ ಹೋಗಿ ಬಂದವರ, ಯಾವುದಾರ ಕಾಮರ್ಸಿಗೆ ಕಳಿಸ್ಬಿಟ್ರೆ ಇಂಗ್ಲೀಷೇ ಬರ್ತಾ ಇರ್ತಿರ್ಲಿಲ್ಲ ನಮಗೆ. ಅಂಥ ಟೈಮಲ್ಲಿ ನಮ್ಮ
ಸಿದ್ದರಾಜ್ ಅವರು, ಶಾಂತಕುಮಾರ್ ಅವರು ಅವರೆಲ್ಲ ಕರೆದು ಹೇಳ್ಕೊಡೋರು ನಮಗೆ, ನೋಡಪ್ಪ ಈ ಥರ ಇದೆ ಅಂತ. ಅವೆಲ್ಲ ಇಂಟ್ರೋ ಏನು ಬರೀಬೇಕು ಅನ್ನೋ ಇಂಟ್ರೋ ಪ್ರಾಬ್ಲಮ್. ಈಗ ಯಾರು ಎಲ್ಲ ನಮ್ಮ ಮುದ್ರಣ ಮಾಧ್ಯಮದವ್ರು ಯಾರೋ ಫೀಲ್ಡಿಗೆ ಹೋಗೋದೇ ಇಲ್ಲ. ಈಗೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಗಳಾಗಿರೋದ್ರಿಂದ ಎಲ್ಲ ಗ್ರೂಪ್ಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ಸ್ನೇಹಿತರು ಏನೇನು ಸುದ್ದಿ ಆಗ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಯಾರೋ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ಈಗ ಆಯೇಷ ಖಾನಮ್ ಅವ್ರು ಹೇಳಿದ್ರಲ್ಲ, ಒತ್ತಡ ಇರೋದು, ಅದು ಯಾವತ್ತೂ ಕೂಡ ನಾವು ಮಾಡಿಲ್ಲ. ಒಂದೊಂದ್ಸತಿ ಅನಿಸ್ತದೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಾಗ ಏನೇನೋ ಸುದ್ದಿಗಳು ಹೋಗ್ತಾ ಇರ್ತವೆ. ಕೆಲವರು ಫೋನ್ ಮಾಡಿ ಕೇಳ್ತಾರೆ, ಈ ಥರ ಮೀಟಿಂಗ್ ಆಯಿತಾ ಏನೋ ಅಂತ. ಆನಂದ್ ಬೈದಿನ ಮನೆಯಲ್ಲೇ ಉದಾಹರಣೆಗೆ ಅವ್ರದ್ದು ಅಷ್ಟೇ ಕೇಳ್ತಾರೆ, ಈ ಥರ ಮೀಟಿಂಗ್ ಇಲ್ಲ, ಈ ಥರ ಆ ಥರ ಏನಿಲ್ಲ, ಈ ಥರ ಆಗಿದೆ ಅಂದರೆ ಕೆಲವರು ಕೇಳ್ತಾರೆ, ಕೆಲವ್ರಿಗೆ ಅವ್ರು ಅನಿಸಿದ್ದನ್ನು ಅವರು ಹೊಡಿತಾ ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ತಪ್ಪು ಅಂತ ನಾವು ಹೇಳೋಕ್ಕೂ ಬರೋದಿಲ್ಲ. ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ರಿಪೋರ್ಟರ್ ಆಗಿದ್ದರೆ ನಾನು ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಹೀಗಾಗಿ ನಾವು ಯಾವತ್ತೂ ಒಂದು ದಿವಸ ಮುಖ್ಯಮಂತ್ರಿಗಳು ಅಷ್ಟೇ ಇಂಥ ಚಾನಲಲ್ಲಿ ನಮ್ಮ ವಿರುದ್ಧವಾಗಿ ಬರ್ತಾ ಇದೆ, ಇಂಥ ಪತ್ರಿಕೆಯಲ್ಲಿ ನಮ್ಮ ವಿರುದ್ಧವಾಗಿ ಬಂದಿದೆ, ನೀನು ಮಾತಾಡೋದು ಯಾವತ್ತೂ ಕೂಡ ಒಂದು ದಿವಸನೂ ಅವ್ರು ಹೇಳಿದವರಲ್ಲ. ನಾವು ಕೂಡ ಈ ಥರ ನಮ್ಮ ಪರವಾಗಿ ಬರೀರಿ ಅಥವಾ ಇನ್ನೊಬ್ಬರು ವಿರುದ್ಧವಾಗಿ ಬರೀರಿ, ಸ್ಟೋರಿಗಳು ಪ್ಲ್ಯಾಂಟ್ ಮಾಡೋ ಕೆಲಸ ಅಂತ ಯಾವತ್ತೂ ನಾವು ಕೈ ಹಾಕೇ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಸಹಕಾರದಿಂದ ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಕೈ ಹಿಡಿದು ನಡೆಸ್ತೀರಾ ಅನ್ನೋ ಭಾವನೆ ನನ್ನಲ್ಲಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ಸಂವಾದವನ್ನು ಶುರು ಮಾಡೋಣ. ಎಲ್ಲರ ಹಲೋ ಈಗ ನಮಗೆ ಸರ್ ಈಗ ಸ್ಟಾರ್ಟ್ ಈ ಸಂವಾದವನ್ನು ಪತ್ರಕರ್ತರ ಮೂಲಕನೇ ಆಗುತ್ತೆ ಹಾಗಾಗಿ ಪತ್ರಕರ್ತರಿಗಾಗಿ ಈಗಾಗಲೇ ಕೊಟ್ಟಿರುವ ಬೇಡಿಕೆಗಳಲ್ಲಿ ಏನೇನೆಲ್ಲ ಇದೆ ಅದು ಎಲ್ಲ ಮಾಹಿತಿಗಳು ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಗದಿತವಾಗಿ ನಮಗೆ ಪತ್ರಕರ್ತರ ಉಚಿತ ಬಸ್ ಪಾಸ್ ಮತ್ತು ಹೆಲ್ತ್ ಕಾರ್ಡ್, ಉಚಿತವಾಗಿ ಆರೋಗ್ಯ ತಪಾಸಣೆಗೆ ಒಳಗಾಗುವಂಥ ಹೆಲ್ತ್ ಕಾರ್ಡ್ ಎರಡೂ ಕೂಡ ಭಾಳ ಮುಖ್ಯ. ಅದು ಯಾವಾಗ ಏನು ಅನ್ನೋದನ್ನು ಉತ್ತರ ಕೊಟ್ಟೆ ಅವ್ರು ಮುಂದೆ ಹೋಗಲಿ ಅಂತ ನನ್ನ ನಿರೀಕ್ಷೆ. ಉಳಿದಂತೆ ತಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಇದ್ದೀರಿ. ನಿಮ್ಮೆಲ್ಲರಿಗೂ ಮುಕ್ತ ಅವಕಾಶವಿದೆ. ಅದನ್ನು ಉತ್ತರವನ್ನು ಕೊಟ್ಟ ಮೇಲೆ ಮುಂದಕ್ಕೆ ಹೋಗೋಣ. ಪತ್ರಕರ್ತರ ಈ ಬಸ್ ಪಾಸ್ ಯೋಜನೆಗೆ ಸಂಬಂಧಪಟ್ಟಂಗೆ ಈ ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಆದಾಗ ಬೇಡಿಕೆ ಬಂತು, ಪತ್ರಕರ್ತರಿಗೆ, ಅದರಲ್ಲೂ ಗ್ರಾಮೀಣ ಪತ್ರಕರ್ತರಿಗೆ ಒಂದು ಬಸ್ ಪಾಸ್ ಯೋಜನೆ ಬೇಕು ಅಂತ. ಅದಕ್ಕೆ ಮರು ಮಾತಿಲ್ಲದೇ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಮತ್ತು ಮುಂದಿನ ನೆಕ್ಸ್ಟ್ ಬಡ್ಜೆಟಲ್ಲೇ ಯೋಜನೆ ಕೂಡ ಜಾರಿಗೆ ಬಂತು. ನಾವು ಅಧ್ಯಕ್ಷರು ಅವಾಗ ಏನು ಮಾತಾಡ್ಕೊಂಡ್ವಿ, ಈ ಸದ್ಯಕ್ಕೆ ಯಾವುದು ಕಂಡೀಷನ್ಸ್ ಹಾಕೋದು ಬೇಡ, ಯಾವುದು ಈ ಥರ ಕಂಡೀಷನ್ಸ್ ಇರಲಿ, ಈ ಥರ ಕಂಡೀಷನ್ಸು ಇರಬಾರ್ದು ಅಂತ ಈಗಲೇ ಹೇಳಿದ್ರೆ ಆ ಯೋಜನೆ ಅರ್ಧಕ್ಕೆ ನಿಂತೋಗುತ್ತೆ. ಫಸ್ಟ್ ಯೋಜನೆ ಘೋಷಣೆ ಆಗಿ ಜಾರಿಗೆ ಬಂದುಬಿಡಲಿ, ಆಮೇಲೆ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಯೋಜನೆ ಜಾರಿಗೆ ಬಂದು ಬಸ್ ಪಾಸ್ಗೆ ಅರ್ಜಿಗಳನ್ನು ಕರೆದಾಗ ಅರ್ಜಿಗಳು ಬಂದಿದ್ದು ಬರೀ 60. ಯಾಕೆ ಅಂತಂದರೆ ಬರೀ ಆ ಕಂಡೀಷನ್ಸ್ ಪ್ರಕಾರ ಏನು ವಾರ್ತಾ ಇಲಾಖೆಯಿಂದ ಏನು ಕಂಡೀಷನ್ಸ್ ಹಾಕಿದ್ರು ಆ ಕಂಡೀಷನ್ಸ್ ಪ್ರಕಾರ ಅರ್ಜಿ ಹಾಕಿದವರು 65 ಜನ, ಅದರಲ್ಲಿ ಬಸ್ ಪಾಸ್ ಸಿಕ್ಕಿದ್ದು 30 ಜನ. ಹೀಗಾಗಿ ಸರ್ಕಾರ ಜಾರಿಗೆ ತಂದಂಥ ಯೋಜನೆ ಗ್ರಾಮೀಣ ಪತ್ರಕರ್ತರಿಗೆ ಎಲ್ಲೋ ಒಂದು ಕಡೆ ತಲುಪ್ತಾ ಇಲ್ಲ ಅನ್ನೋ ಒಂದು ಭಾವನೆಯೂ ಇತ್ತು. ಜೊತೆಗೆ ನಮ್ಮ ಶಿವಾನಂದ ತಗಡೂರವರು ಮತ್ತು KWJ ಎಲ್ಲ ಪದಾಧಿಕಾರಿಗಳು ಈ ನಿಯಮಗಳನ್ನು ಸಡಿಲಿಕೆ ಮಾಡಲೇಬೇಕು ಅಂತ ಹೇಳಿದರು. ಹೀಗಾಗಿ ಕುತ್ಕೊಂಡು ಒಂದು 2-3 ಮೀಟಿಂಗ್ ಮಾಡಿದ್ದೀವಿ. ಅದರಲ್ಲಿ ಒಂದು 2 ಷರತ್ತುಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ಇನ್ನೊಂದು ವಾರದಲ್ಲಿ ಸರ್ಕಾರಿ ಆದೇಶ ಆಗುತ್ತೆ. ಆ ಥರ ಆದಾಗ ಸುಮಾರು ಒಂದು 6,000 ಜನ ಪತ್ರಕರ್ತರಿಗೆ ಬಸ್ ಪಾಸ್ಗಳು ಸಿಗುವಂಥ ಅವಕಾಶ ಇದೆ. ಅದನ್ನು ಕೂಡ 2 ಕಂಡೀಷನ್ಸ್ನ ನಾವು ತೆಗಿತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಉದ್ದೇಶ ಏನು, ಸಂಕಷ್ಟದಲ್ಲಿರೋ ಪತ್ರಕರ್ತರಿಗೆ ಸೌಲಭ್ಯ ಸಿಗಬೇಕು ಅಂತ. ಈಗ ಶಿವಾನಂದ ತಗಡೂರವರು ದಿನ ಒಂದೊಂದು ಅರ್ಜಿ ಇಟ್ಕೊಂಡ್ಬರ್ತಾರೆ, ವೈದ್ಯಕೀಯ ಪರಿಹಾರ ನಿಧಿಯಿಂದ ದುಡ್ಡು ಕೊಡಿಸಿ ಅಂತ. ಆ ಥರ ಆಗಬಾರ್ದು. ಯಾರಾದರೂ ಸಂಕಷ್ಟದಲ್ಲಿರೋರಿಗೆ ತಕ್ಷಣ ನೆರವು ಸಿಗಬೇಕು. ಅವ್ರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ ತಕ್ಷಣ ಯಾರೂ ದುಡ್ಡು ಕೇಳಬಾರ್ದು. ಅವ್ರಿಗೆ 5 ಲಕ್ಷ ರೂಪಾಯಿವರೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಯೋಜನೆ ಉದ್ದೇಶ. ಅದು ಕೂಡ 2 ಕಂಡೀಷನ್ನು ತುಂಬಾ ಇದರ ಟೈಟಾಗಿದೆ. ಆ 2 ಕಂಡೀಷನ್ ಕೂಡ ತೆಗೆಯೋದಕ್ಕೆ ಅಧಿಕಾರಿಗಳು ಮತ್ತು ಸರ್ಕಾರ ಒಪ್ಕೊಂಡಿದೆ. ಅದು ಕೂಡ ಎಷ್ಟರಲ್ಲೇ ಜಾರಿಗೆ ಬರ್ತದೆ. ಒಂದು ವಾರದಲ್ಲಿ 2 ಯೋಜನೆಗಳು ಕೂಡ ಪತ್ರಕರ್ತರಿಗೆ ಸಿಗುವಂಥ ಅವಕಾಶಗಳಿದ್ದಾವೆ. ಮತ್ತೆ ಲೋಕಲ್ ಪೇಪರ್ನವ್ರಿಗೆ ಇದು ಮಾಡಬಾರ್ದು ಅಂತ ಇದಕ್ಕಿದಂಗೆ ಉಟ್ಕೊಂಡಿರೋ ಪತ್ರಕರ್ತರಿಗೆ ಒಂಥರ ಅದು ಒಕ್ಕಡನ ಸರ್, ಅದು ಕರೆಕ್ಟ್. ತುಂಬ ತೊಂದರೆ ಆಗ್ತಿತ್ತು ವಿಧಾನಸೌಧದಲ್ಲಿ. ಬಟ್ ಅಕ್ರಿಡೇಷನ್ ಮಾಡಿಸ್ದಲೆ 35-40 ವರ್ಷದ ಪೇಪರ್ಗಳು ಇವರು ಸಂಪಾದಕರು ಇವರು ಸತ್ತೋಗ್ಬಿಟ್ಟಿದ್ದಾರೆ, ಅವ್ರಿಗೂ ಒಳಗಡೆ ಬಿಡಲ್ಲ ಅಂತ ಪೊಲೀಸ್ನವರು ಈಚೆ ಕಡೆಯಿಂದನೇ ಇದು ಮಾಡ್ತಾರೆ. ಇದು ಯಂಗ್ಸ್ಟರ್ ಪೊಲೀಸ್ನವರು ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಅವ್ರಿಗೆ ಪರಿಚಯ ಇರಲ್ಲ. ಅದು ಪಾಪ ತೊಂದರೆ ಆಗುತ್ತೆ ಅವ್ರಿಗೆ. ನಾವು 25 ಅಲ್ಲ 50 ತೋರಿಸೋ ಐಡೆಂಟಿಟಿ ಕಾರ್ಡ್ ಹಿಂದಿಂದ ಮಾಡಿರೋದು ಅದು ತೊಂದರೆ ಆಗ್ತಾ ಇದೆ ಸರ್, ತುಂಬ ತೊಂದರೆ ಆಗ್ತದೆ. ನಾವು ಬರೋದು ನಮ್ಮ ಕೆಲ್ಸಕ್ಕೆ ಬರೋಲ್ಲ.
ನಾವು ಬರೋದೇ ಪತ್ರಕರ್ತರ ಸಮಸ್ಯೆಗಳಿಗೆ. ಮೊದಲೆಲ್ಲ ಬಿಡ್ತಿದ್ರು, ಈಗ ಒಂದು 6 ತಿಂಗಳಿಂದ ಇದು ತುಂಬ ಸಮಸ್ಯೆ ಆಗಿದೆ, ನೋವು ಆಗುತ್ತೆ. ಹಂಗಾಗಿ ಕೆಲಸಗಳು ಆಗ್ತಾ ಇಲ್ಲ ನಮ್ಮದು. ನೀವು ಪಾಪ ಫೋನ್ ಮಾಡಿದಾಗ ಎತ್ತಲ್ಲ ಅನ್ನೋದು ಪ್ರಶ್ನೆ ಕೇಳಿ ನಾವು ತೊಂದರೆ ಕೊಡೋದು. ದಯವಿಟ್ಟು ಇದನ್ನ ಈ ಥರ ಹಳೆ ಪತ್ರಕರ್ತರಿಗೆ ಮಾಡಬೇಕು ಅಂತ ತುಂಬ ಜನ ನಾವು ಮಾತಾಡ್ತೀವಿ. ವಿಧಾನಸೌಧ ಅದು ಪೊಲೀಸ್ನವರು ತೀರ್ಮಾನ ಮಾಡಬೇಕು, ಯಾಕಂದರೆ ಅವರು ಸೆಕ್ಯೂರಿಟಿ ಪ್ರಾಬ್ಲಮ್ ಹೇಳ್ತಾರೆ. ಈಗ ಅಕ್ರೆಡಿಷನ್ ಇಲ್ಲದೆ ಇರೋರು ಒಳಗಡೆ ಬರಬೇಕು ಅಂತಂದರೆ ಡೈಲಿ 4 ಬಸ್ ಜನ ಬರ್ತಾರೆ, ಅದು ಸೆಕ್ಯೂರಿಟಿ ಪ್ರಾಬ್ಲಮ್ಮು ಆಗ್ತದೆ. ಮತ್ತು ಈಗ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ನಿಜವಾಗ್ಲೂ ಪತ್ರಕರ್ತರಿಗೆ ತೊಂದರೆ ಆಗೋದು ಆ ಥರ ಆದಾಗ ಅದನ್ನ ಇಟ್ಕೊಂಡು ನೋಡೋಣ. ಅದು ಪೊಲೀಸವ್ರ ಜೊತೆ ಪತ್ರಿಕೆ ಇದೆ ಅಂದರೆ ಅಂಥವ್ರಿಗೆ ಮೀಡಿಯಾ ಲಿಸ್ಟ್ ಇರಲೇಬೇಕಂತ ಅಕ್ರೆಡಿಷನ್ ಕಾರ್ಡ ಮಾಧ್ಯಮ ಪಟ್ಟಿ ಇಲ್ಲ ಅಂದ್ರೂ ಕೂಡ ಆರೋಗ್ಯ ಇದನ್ನ ಅದಾ ಓಕೆ ರೈಟ್. 13 ಅವರಲ್ಲಿ ಇದಕ್ಕೆ ಕೋಆರ್ಡಿನೇಟರ್ ಬಂದಾಗ ಎಲ್ಲ ಜಿಲ್ಲಾ ಮಟ್ಟ ಪತ್ರಿಕೆಗಳಿಗೆ ವಾರ್ತೆಗಳಿಂದ ಜಾಹೀರಾತು ಸ್ಟಾಪ್ ಆಗಿತ್ತು. ನಾವು ಭೇಟಿ ರಾಯಚೂರು ಜಿಲ್ಲಾ ಹೋಗಿ ಒಂದು ಭೇಟಿಯಾಗಿ ಅವರಿಗೆ ಹೇಳಿದ್ವಿ, ಈ ಟೈಪ್ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲ CM ರಾಯಚೂರು ಬರ್ತಾ ಇದ್ರೆ ಭೇಟಿಯಾಗಿ ಇದು ಮಾಡಿ ಅಂತ ಹೇಳೋದು ಅವಕಾಶ ಮಾಡಿಕೊಟ್ಟು, ಅದಾಗ 3 ತಿಂಗಳಲ್ಲಿ ಕನಿಷ್ಠ 50 ಜಾಹೀರಾತು ಫುಲ್ ಪೇಜ್ ಅಡ್ವರ್ಟೈಸ್ ಕೊಡಿಸಿದ್ರು. ಅಂದರೆ ಆ ಮನೋಭಾವ ಯಾರಿಗಿರುತ್ತಪ್ಪ ಅಂತಂದರೆ ಜಿಲ್ಲಾ ಮಟ್ಟದ ಕೆಲಸ ಮಾಡಿ ಕೆಳಂತಿದ್ದು ಬಂದು ಇಲ್ಲಿ ಬಂದು ರಾಜ್ಯ ಮಟ್ಟದ CMನಲ್ಲಿ ಕನ್ವಿನ್ಸ್ ಮಾಡಿ ಹೇಳಿದ ಕೆಪಾಸಿಟಿ, ಅದು ಪ್ರಮುಖರಲ್ಲಿ ಇದ್ದದಕ್ಕೆ ಧನ್ಯವಾದಗಳು ಸರ್. ಆಮೇಲೆ ಜಾಹೀರಾತು ನೀತಿ ಒಂದು ಬರಲಿಕ್ಕೂ ಅವರು ಪ್ರಮುಖ ಕಾರಣ. ಅದಾದ್ಮೇಲೆ 2ನೇ ಜಾಹೀರಾತು ನೀತಿ ಪೆಂಡಿಂಗ್ ಇದೆ ಸರ್. ನಮ್ದು ಒಂದೇ ಕಳಕಳಿ ಸರ್, ರಾಜ್ಯ ಮಟ್ಟದಲ್ಲಿ ಈಗ ಯಾವ ಪತ್ರಿಕೆಗಳು ಕಷ್ಟಪಟ್ಟಾಗಿ ಜಿಲ್ಲಾ ಮಟ್ಟದ ಎಲ್ಲ ಜಿಲ್ಲೆಯಲ್ಲಿ 50 ವರ್ಷದ ಹೆಚ್ಚಿಗೆ ಮೇಲ್ಪಟ್ಟು ಕರೆಕ್ಟಾಗಿ ಪೇಪರ್ ಮಾಡ್ತಾ ಅವರು ವೇಟೇಜ್ ಇರಬೇಕಂತ ಅಷ್ಟೇ. ಅದು ಆದಷ್ಟು 2000 ಹೊಸ ಜಾಹೀರಾತು ಬೇಗ ಆಗಬೇಕಂತ ನಮ್ದು. ಈಗ ಈ ಪತ್ರಕರ್ತರ ಸಂಘಟನೆಗಳು ಮತ್ತು ಪತ್ರಕರ್ತರ ಒತ್ತಡದ ಪರಿಣಾಮವಾಗಿಯೇ ಸರ್ಕಾರ ಜಾಹೀರಾತು ನೀತಿಯನ್ನು ರೂಪಿಸಿತು. ಇನ್ನೇನು ಜಾರಿಗೆ ತರಬೇಕು ಅನ್ನೋಷ್ಟರಲ್ಲಿ ಅದು ಉಪಚುನಾವಣೆ ಘೋಷಣೆ ಆಗೋಯಿತು. ಇದರ ಮಧ್ಯೆ ಏನಾಗೋಯಿತು, ಪರ ವಿರೋಧ ಚರ್ಚೆಗಳ ಸ್ಟಾರ್ಟ್ ಆಗೋಯಿತು. ಅದರಲ್ಲೂ ಕೂಡ ಜಾಹೀರಾತು ನೀತಿನಲ್ಲೂ 1-2 ಅಂಶಗಳು ಮಾರಕವಾಗಿತ್ತು ಪತ್ರಕರ್ತರಿಗೆ ಮತ್ತು ಸಂಪಾದಕರುಗಳಿಗೆ. ಅದನ್ನು ತೆಗೆಯೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಆದರೆ ಅದು ಮುಂಚೆ ಏನು ಡ್ರಾಫ್ಟ್ ಸಿದ್ಧ ಆಗಿತ್ತಲ್ಲ, ಅದು ಎಲ್ಲ ವಾಟ್ಸಪ್ಗಳಲ್ಲಿ ಹೊರಟೋಗ್ಬಿಡ್ತು. ವಾಟ್ಸಪ್ಗಳಲ್ಲಿ ಹೊರಟೋಗಿ ಎಲ್ಲ ಗಾಬರಿ ಬಿದ್ದು ನಮ್ಮ ಕಚೇರಿಗೆ ಬಂದರು 50-60 ಜನ ಪತ್ರಕರ್ತರು. ಯಾರು ಜಾಹೀರಾತು ನೀತಿ ತರಬೇಕು ಅಂತ ಒತ್ತಡ ಆಗ್ತಾಯಿದ್ರು ಅವರೇ ಬಂದು ಈ ಜಾಹೀರಾತು ನೀತಿ ಬೇಡ ಇದನ್ನು ವಾಪಸ್ ತಗೊಳ್ಳಿ ಅಂತ. ಆಮೇಲೆ ಪರವಾಗಿರೋರು ಬಂದರು. ಜಾಹೀರಾತು ನೀತಿ ಸಿದ್ಧ ಆಗಿದೆ, ಅದು ಕೂಡ ಮೋಸ್ಟ್ಲಿ ಜೂನ್ 1ನೇ ತಾರೀಕಿಂದ ಜಾರಿಗೆ ಬರ್ಬೋದು. ಪತ್ರಕರ್ತರಿಗೆ ಮತ್ತು ಸಂಪಾದಕರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರುವಂಥದ್ದು ಅಂಶಗಳು ಆ ಜಾಹೀರಾತಿನಲ್ಲಿ ಇದ್ದಾವೆ. ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ಒಂದು ಊರಲ್ಲಿ 200 ಪತ್ರಿಕೆ ಇರ್ತವೆ, ಲೋಕಲ್ ಪತ್ರಿಕೆಗಳು. ಅದರಲ್ಲಿ ಕಷ್ಟಪಟ್ಟು ಪತ್ರಿಕೆಗಳು ಮಾಡೋರು ಇರ್ತಾರೆ, ಅಡ್ವರ್ಟೈಸ್ಮೆಂಟ್ಗೋಸ್ಕರ ಪತ್ರಿಕೆಗಳು ಮಾಡೋರು ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರನೇ, ಇದರಲ್ಲೇನು ಮರೆಮು ಸುಳ್ಳೇನಿಲ್ಲ ಅಥವಾ ಮುಚ್ಚಿಡೋ ಅಂಶನಿಲ್ಲ. ನಮ್ಮ ಕಳಕಳಿ ಏನು ಅಂತಂದರೆ, ಕಷ್ಟಪಟ್ಟು ಯಾರು ಪತ್ರಿಕೆ ಮಾಡ್ತಾರೆ ಅವ್ರಿಗೆ ನಾವು ಸಹಾಯ ಮಾಡಬೇಕು. ಅವ್ರ ಹೆಸರಲ್ಲಿ ಯಾರು ಜಾಹೀರಾತುಗೋಸ್ಕರ ಪತ್ರಿಕೆಗಳು ಮಾಡ್ತಾರೆ ಅವರು ಲಾಭ ತಗೋಬಾರ್ದು. ಇದನ್ನು ಕಡಿವಾಣ ಹಾಕೋದು ತಪ್ಪಾ ಸರಿನಾ? ಸರಿ ಇದೆ ಅಲ್ವಾ? ಹೀಗಾಗಿ ಆ ಜಾಹೀರಾತು ನೀತಿನೆಲ್ಲ ಒಂದು ವೇಳೆ ಆ ಥರದ್ದು ಏನಾದರೂ ನಿಮಗೆ ಯಾರು ಪ್ರಾಮಾಣಿಕವಾಗಿ ಪತ್ರಿಕೆಗಳನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ನಿಜವಾಗೂ ಅನಿಸಿದ್ರೆ ಅದನ್ನು ಚೇಂಜ್ ಮಾಡೋಣ. ಫಸ್ಟು ಜಾಹೀರಾತು ನೀತಿ ಜಾರಿಗೆ ಬರಲಿ. ಇನ್ನೊಂದು 15 ದಿವಸದಲ್ಲಿ, ಮೋಸ್ಟ್ಲಿ ಜೂನ್ 1ನೇ ವಾರದಲ್ಲೇ ಜಾಹೀರಾತು ನೀತಿ ಜಾರಿಗೆ ಬರ್ತದೆ. ಯಾಕೆ ಅಂತಂದರೆ ಸುಮಾರು ವರ್ಷಗಳಾಗಿತ್ತು ಜಾಹೀರಾತು ನೀತಿ ಬಂದು. ಅದು ಮತ್ತು ಒಂದು ದರ ಪರಿಷ್ಕರಣೆ ಬೇಡಿಕೆ ಕೂಡ ಇದೆ, ಅದನ್ನು ಕೂಡ ಈಡೇರಿಸೋಣ. ಪ್ರಾದೇಶಿಕ ಪತ್ರಿಕೆಗಳು, ಜಿಲ್ಲಾ ಮಟ್ಟದ ಪತ್ರಿಕೆಗಳು ಸಾಕಷ್ಟು ವಾರ್ತಾ ಇಲಾಖೆಯಲ್ಲಿ ಎಲ್ಲವೂ ಕೂಡ ಇದಾಗಿದೆ. 2 ವರ್ಷಕ್ಕೊಮ್ಮೆ 12% ಜಾಹೀರಾತು ರೈಟ್ ಅನ್ನ ಜಾಸ್ತಿ ಮಾಡಬೇಕು ಅಂತ ವಾರ್ತಾ ಇಲಾಖೆ ಅದು ನಿರ್ಣಯ ಆಗಿದೆ. ಆದ್ರೂ ಕೂಡ 6 ವರ್ಷ ಆಯ್ತಾ ಗೊತ್ತಾಗಿದೆ ಸರ್. ಅದೇ ಹೇಳದ್ನಲ್ಲ, 6 ವರ್ಷ ಆದ್ರೂ ಕೂಡ ಪ್ರಾದೇಶಿಕ ಪತ್ರಿಕೆಗಳಿಗೆ, ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ದರವನ್ನ ನಿಗದಿ ಮಾಡಲೇ ಇಲ್ಲ, ಹೆಚ್ಚಿಸ್ತೇವೆ. ಸಮಸ್ಯೆಗಳಿಗೆಲ್ಲ ದರಗಳ ರೇಟ್ ಜಾಸ್ತಿ ಆಗಿದೆ, ಪೇಪರ್ ರೇಟ್ ಜಾಸ್ತಿ ಆಗಿದೆ, ಇತ್ತಿನ ಬೆಲೆ ಜಾಸ್ತಿ ಆಗಿದೆ, ಮುದ್ರಣ ಎಲ್ಲಾ ವ್ಯವಸ್ಥೆಗಳು ಕೂಡ ದುಬಾರಿ ಆಗ್ತಾ ಇದೆ. ನಮಗೆ 6 ವರ್ಷದ ಹಿಂದೆ ಏನು ದರ ನಿಗದಿ ಮಾಡಿದ್ರು ಆ ದರದಲ್ಲೇ ನಾವು ಕೂಡ ವ್ಯವಸ್ಥೆ ಸಂಕಷ್ಟದಲ್ಲಿದ್ದೀವಿ ಸರ್. ದಯಮಾಡಿ ಇದು ವಾರ್ತಾ ಇಲಾಖೆಯಿಂದ ಈ ಏನು 6 ವರ್ಷದಿಂದ ಇದು ದರ ನಿಗದಿ ಇದಾಗಿದೆ ಅದನ್ನ ಚಾಲ್ತಿ ಮಾಡಿ ಮಾಡಿಸೋಣ. ಅದನ್ನು ದರ ಪರಿಷ್ಕರಣೆ ವಿಚಾರಣ ಕೂಡ ಜಾಹೀರಾತು ನೀತಿನಲ್ಲಿ ಇದೆ. ಜಾಹೀರಾತು ನೀತಿ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ದರ ಪರಿಷ್ಕರಣೆ ಬಂದ್ಬಿಡ್ತದೆ. ಈಗ ಹಿಂದೆ 2 ಜಾಹೀರಾತು ಕೊಡ್ಬೇಕು OBC ಮತ್ತೆ SC/ST ಪತ್ರಕರ್ತರು, ಬ್ರಾಹ್ಮಣ ಪತ್ರಿಕೆಗಳಿಗೆ ಅಂತ ಏನು ಸರ್ಕಾರ ಹಿಂದೆ ವಿದೇಶಿ ಸರ್ಕಾರದಿಂದ ತಂದಂತ ಕಾನೂನು ಏನಿದೆ
ಅದೇನಾಗಿದೆ OBC ಪತ್ರಿಕೆಗಳಿಗೆ ಕೆನೆ ಪತ್ರ ಹಾಕಿದ್ದಾರೆ. ಒಂದು ಬ್ರಾಹ್ಮಣ ಪತ್ರಿಕೆಗಳಿಗೆ ಕೆನೆ ಪತ್ರ ಇಲ್ಲ, ಇನ್ನೆಲ್ಲ ಮಾಲೀಕತ್ವ ಕೂಡ ಜಾರಿಗೆ ಕೊಡ್ಬೇಕು ಅಂತ ಮಾಡಿಲ್ಲ. ಇದ್ರ ಬಗ್ಗೆ ನಾನು ತಮ್ಮ ಗಮನಕ್ಕೆ ಕೂಡ ಲೆಟರ್ ಬಂತು, ತಮ್ಮ ಗಮನಕ್ಕೆ ಒಂದೇ ವಾರ್ತೆಯಲ್ಲಿ ಗಮನಕ್ಕೆ ತಂದ್ವಿ. ಯಾಕೋ ನಮ್ಮ ಮಾಧ್ಯಮದ ಏನಾದ್ರು ಕೆಲಸ ಆಗ್ತಾ ಇಲ್ಲ. ನಾವು ತುಂಬಾ ಹೋರಾಟ ಮಾಡಿದ್ವಿ ಇದ್ರ ಬಗ್ಗೆ. ಯಾಕಂದ್ರೆ ಕೆನೆ ಪತ್ರ ಹಾಕಿದ್ಮೇಲೆ ಎಲ್ಲರಿಗೂ ಹಾಕ್ಬೇಕಲ್ಲ ಕಾಮನ್ ಆಗಿ. ಇಲ್ಲಿ ಅಸಮಾನತೆ ಸರಿಪಡಿಸೋದು ಯಾರು? ಯಾಕಂದ್ರೆ OBC ಪತ್ರಕರ್ತರಿಗೆ ಕೆನೆ ಪತ್ರ ಹಾಕಿಲ್ಲ, ಬ್ರಾಹ್ಮಣ ಪತ್ರಕರ್ತ ಬರೀ ಒಡೆತನ ಇದ್ರೆ ಸಾಕು, ಅವ್ರಿಗೆ ಎಷ್ಟಿದ್ರು ಅವ್ರಿಗೆ ಕೊಡ್ಬೇಕು ಅನ್ನೋ ರೀತಿ ಎಷ್ಟು ಮಟ್ಟಿಗೆ ಸರ್ ಇದು? ಇದು ನನ್ನ ತುಂಬಾ ಇಲ್ಲ, ನೀವು ಹಳೇದು ಹೇಳ್ತಾ ಇದ್ದೀರಾ. ಎಲ್ಲ ಚೇಂಜ್ ಆಗಿದೆ ಬಿಡಿ. ಜಾಹೀರಾತು ನೀತಿ ಇನ್ನೂ 2 ಇತ್ತು, ಅದೇನಾದರೂ ಬಂದ್ಬಿಟ್ಟಿದ್ರೆ ಎಲ್ಲ ಕಲಾಸ್ ಮುಗ್ದೇ ಹೋಗ್ತಾ ಇದ್ರು ಎಲ್ಲರೂ. ಒಂದು ಎರಡನೇದಾಗಿ ಏನಾಗಿದೆ, ನಮ್ದು ಕಾರ್ಮಿಕ ಕೆನೆ ಪತ್ರದ್ದು ನಿಜವಾಗ್ಲೂ ಕೂಡ ಅದು ಗಂಭೀರವಾದಂಥ ಸಮಸ್ಯೆನೇ. ಅದನ್ನು ಕೂಡ ಜಾಹೀರಾತು ನೀತಿಯಲ್ಲಿ ಸೇರಿಸಿದ್ದೀವಿ ನಾವು. ಅದು ಲಾಸ್ ಆಗಿದೆ, ನಾನು ಒಪ್ಕೋತೀನಿ. ಬಟ್ ಆ ಜಾಹೀರಾತಿ ನೀತಿನಲ್ಲಿ ಏನೇನು ಇದುವರೆಗೂ ಲೋಪದೋಷಗಳಾಗಿದ್ದಾವೆ, ಜಾಹೀರಾತು ವಿಚಾರದಲ್ಲಾಗಿರ್ಬೋದು, ಎಲ್ಲವನ್ನು ಕೂಡ ಒಂದು ಹಂತಕ್ಕೆ ತಂದು ನೀಟಾಗಿ ನಿಮ್ಮ ಕೈಲಿ ಕೊಡ್ತೀನಿ. ಅದು ದಿನಪತ್ರಿಕೆ 3 ವರ್ಷ, ಇವ್ರಿಗೂ 1 ವರ್ಷ ಆಗ್ಬಿಟ್ಟೆ. ನಿಯತಕಾಲಿಕರಿಗೆ ಎಷ್ಟು ಶ್ರಮ ಆಗ್ತದೆ. ಕೆಲಸ ಮಾಡೋಣ, ಫಸ್ಟು ಜಾಹೀರಾತು ನೀತಿ ಬಂದುಬಿಡಲಿ, ಅದಾದಮೇಲೆ ನಾವೆಲ್ಲ ಕುತ್ಕೊಂಡು ಮಾತಾಡೋಣ. ಅದರಲ್ಲಿ ಯಾವುದನ್ನು ಉಳಿಸ್ಕೋಬೇಕು, ಯಾವುದನ್ನು ತೆಗಿಬೇಕು ಅಂತ ಕೂತ್ಕೊಂಡು ಆಮೇಲೆ ನಾವು ತೀರ್ಮಾನ ಮಾಡೋಣ. ಫಸ್ಟು ಜಾಹೀರಾತು ನೀತಿ ಬಂದುಬಿಡಲಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ, ಆಮೇಲೆ ನಾವು ಕೂತ್ಕೊಂಡು ಮಾತಾಡೋಣ ಅದ್ರ ಬಗ್ಗೆ. ಮೇಯರ್ಗಳು ಬಂದವರು ನಾವು ಕೊಂಡಿಸಿದ್ರು ಎತ್ಕೊಂಡು ಸರ್ಕಾರಕ್ಕೆ ನಾವು ಯಾವುದೇ ವಿಧವಾದಂತ ನಾವು ಬರ್ತಾ ಇಲ್ಲ ಮರಿ ತಗೊಂಡು 5 ಪಾಲಿಕೆ ಆಗ್ಬಿಟ್ಟಿದೆ. ನಾವು ಇಡ್ತಾ ಇಲ್ಲ, ಎಷ್ಟು ಮನವಿ ಮಾಡ್ತಿದ್ರು DK ಶಿವಕುಮಾರ್ ಉಡಾಪೆ ಉತ್ತರ ಕೊಡ್ತಾವ್ರೆ. ಬೆಂಗಳೂರು ನಗರಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಇಲ್ಲಿ ಬರ್ತೀರಾ, ವಿಧಾನಸೌಧ ಇದೆ, ಸೌಧ ಇದೆ, ಇಡೀ ರಾಜ್ಯದವ್ರು ಬರ್ತೀರಾ, ಆದ್ರೆ ಬೆಂಗಳೂರು ಕಡೆಗಣಿಸ್ಬಿಟ್ಟಿದ್ದಾರೆ. ಎಲ್ಲಾ ಸರ್ಕಾರಗಳು ಕಡೆಗಣಿಸಿದ್ದೆ. ಇವಾಗ ಮುಖ್ಯಮಂತ್ರಿಗಳು ಒಂದು ನಮ್ಮ ಮನವಿ ಏನು ಅಂದ್ರೆ, ಇವಾಗ 5 ಏನು BBMP ಪಾಲಿಕೆ ಮಾಡಿದಾರೋ ಫಂಡ್ ಎತ್ತುಕೊಂಡು ನಮ್ಮ ಪತ್ರಕರ್ತರಿಗೆ ಅಂತ ನಾವು ಫಸ್ಟ್ ಇತ್ತು, ಅದು ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಹೌದಾ? ಮೊದಲು ಇದ್ದಾಗ ಎಲ್ಲಾರ ಹತ್ರ ಒಂದು ಸರ್ಕಾರದ ನಾವು ಒಬ್ಬ CM ಹತ್ರ ನಾವು ಬಂದು ಯಾವ್ದು ನಾವು ಯಾವತ್ತೂ ಕೇಳಿಲ್ಲ, ಇಲ್ಲ ನಾವು ಕೊಡ್ತಿದ್ದೋ. 2 ಕೋಟಿ ಏನೋ ಇಟ್ಟಿದ್ರಲ್ಲ, ಇವಾಗ ಎಚ್ಚರ ಇಲ್ಲ, ಫಂಡೇ ಇಟ್ಟಿಲ್ಲ ಅವರು, ಹಾಕೊಳ್ಳಲ್ಲ ಅವರು. ಈಗ 5 ಪಾಲಿಕೆಗಳಲ್ಲೂ ಇಡಬೇಕು. ಮುಂಚೆ ಇರ್ತಾ ಇದ್ರು 5 ಬಹಳ ಸಮಸ್ಯೆ ಆಗಿದೆ. ನಗರ ಸಂಘಕ್ಕೂ ಒಂದು ಕಚೇರಿ ಬೇಕು, ಇಂಪಾರ್ಟೆಂಟು. 2018ರಲ್ಲಿ ಕೊನೆ ಕ್ಯಾಬಿನೆಟ್ಟು, ಆವಾಗ ಒಂದು ಬೇಡಿಕೆ ಬಂತು, KWJಗೆ ಪ್ರೆಸ್ ಕ್ಲಬ್ಗೆ ಒಂದು ಜಾಗ ಕೊಡಿಸ್ಬೇಕು ಅಂತ ಒಂದು ಆಲೋಚನೆ ಬಂತು. ಕೊನೆ ಕ್ಯಾಬಿನೆಟ್ ಅಜೆಂಡಾ ಎಲ್ಲ ತಯಾರಾಗಿತ್ತು. ಆವಾಗ ನಮ್ಮ ತುಷಾರ್ ಗಿರಿನಾಥ್ ಅವರು ಸೆಕ್ರೆಟರಿ ಆಗಿದ್ದರು. ನಾನು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ಪ್ರೆಸ್ ಕ್ಲಬ್ಗೆ ಮತ್ತು KWJಗೆ ಜಾಗ ಕೊಡಿಸ್ಬೇಕು, ನೀವು ಏನಾರು ಮಾಡಿ, ಇದು ಕೊನೆ ಕ್ಯಾಬಿನೆಟ್ ರೀ, ಹೆಂಗಾಗುತ್ತೆ ಇದು? ತಕ್ಷಣ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಸರ್ ಇದು ಜಾಗ ಕೊಡಲೇಬೇಕಾಗತ್ತೆ ಸರ್. ತಕ್ಷಣ ಆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು. KWJಗೆ ಎಷ್ಟು? ಅರ್ಧ ಎಕರೆ, ಪ್ರೆಸ್ ಕ್ಲಬ್ಗೆ 1 ಎಕರೆ. ಇವಾಗ ಅದೇನೋ ಕೋರ್ಟ್ಗೆ ಹೋಯ್ತು, ಅದೇನೇನೋ ಆಗಿ ಇದೆಲ್ಲ ಬಹುತೇಕ ಬಗೆಹರಿದಿರಬೇಕು. ಅರ್ಧ ಎಕರೆನಲ್ಲಿ ನಿಮ್ಮ ನಗರ ಸಂಘಕ್ಕೂ ಒಂದು ಜಾಗ ಕೊಡಿಸುವ. ಅಲ್ಲಿವರೆಗೂ ಟೆಂಪ್ರವರಿಯಾಗಿ ನೀವೆಲ್ಲರೂ ಎಲ್ಲಿ ಒಂದು ಆಫೀಸು ಹಾಂ ಜಾಗ ಅದು. ಆಯ್ತು, ನೀವು ಜಾಗ ಗುರುತಿಸ್ಕೊಟ್ರೆ ಇಲ್ಲಿದೆಯಾ? ಆಯ್ತು, ಓಕೆ. ಇಲ್ಲಿದ್ರೆ ನಾವು ಹೋಗಲ್ಲ ಅಂತ ಹೇಳ್ಬೇಕು ನೀವು. ಜಾಹೀರಾತು ವಿಚಾರದಲ್ಲಿ ಸರ್ಕಾರಕ್ಕೆ ಬಹುಶಃ ಇಲಾಖೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ಯಾ ಅಥವಾ ಸರ್ಕಾರದ ಮಟ್ಟದಲ್ಲಿ ಯಾರು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಗೊತ್ತಿಲ್ಲ. ಏನಾಗಿದೆ, ಈಗ ಶಿವಕುಮಾರ್ ಒಂದು ಪ್ರಸ್ತಾಪ ಮಾಡಿದ್ದಾರೆ ಜಾಹೀರಾತು. ನಮಗೆ ಮೊದಲು ರೊಟೀನ್ ಜಾಹೀರಾತು ಪದ್ಧತಿ ಹೇಗಿತ್ತು, ಇನ್ ಜನರಲ್ ಆಗಿ ಎಲ್ರಿಗೂ ರೊಟೀನ್ ಆಗಿ ಅಕೇಶನಲ್ಲಿ ಜಾಹೀರಾತು ಬರ್ತಾ ಇತ್ತು. ಈಗ ಕನ್ನಡ ರಾಜ್ಯೋತ್ಸವ, ಅಂಬೇಡ್ಕರ್ ಜಯಂತಿ, ಕನ್ನಡ ರಾಜ್ಯೋತ್ಸವ ಅಂದಾಗ ಒಂದು ರೊಟೀನ್ ಬರ್ತಿತ್ತು. ಅಲ್ಲಿ ಏನಿತ್ತು ಪದ್ಧತಿ ಅಂದ್ರೆ ಬಹುಶಃ ಯಾರಿಗೂ ಹಿಸ್ಟ್ರಿ ಅದ ಅರ್ಥ ಆಗಲಿಲ್ಲ ಅಂತ ಕಾಣಿಸ್ತದೆ. SC/ST ಪತ್ರಿಕೆ ಮಾಲೀಕತ್ವದ ಪತ್ರಿಕೆಗಳಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವೈಡಿಂಗ್ ಅಲ್ಲಿ SCP TSP ದುಡ್ಡಿನಲ್ಲಿ ಜಾಹೀರಾತು, ವಿಶೇಷ ಜಾಹೀರಾತು ಹೆಚ್ಚುವರಿಯಾಗಿ ಅಂದ್ರೆ ಅವರು ಮುಖ್ಯವಾಹಿನಿಯಲ್ಲಿ ನೀವು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಬಲೀಕರಣಕ್ಕೋಸ್ಕರ ಕೊಟ್ಟಿದ್ರು. ಅದಾದ್ಮೇಲೆ ಏನಾಯ್ತು ಅಂದ್ರೆ ಇತರ ಎಲ್ಲಾ ಜಾತಿಗಳು ಕೂಡ ನಮಗೂ ಅದೇ ಮಾದರಿ ಜಾಹೀರಾತನ್ನು ಕೊಡಬೇಕು ಅಂತ ಸರ್ಕಾರದ ಮುಂದೆ ಹೋಗಿತ್ತು. ಸರ್ಕಾರಗಳು ಅದನ್ನ ತೀರ್ಮಾನ ಮಾಡಿದ್ರು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂದ್ರೆ ಎಲ್ಲಾ ಜಾತಿಯವ್ರಿಗೂ ಈಗ ಜಾಹೀರಾತು ಸಿಗ್ತಾ ಇದೆ. ಆಗಿದ್ದೇನೆಂದ್ರೆ ಈ ಅಡಿಷನಲ್ ಆಗಿ ರೊಟೀನ್ ಆಗಿ ಬರ್ತಿದ್ದ ಜಾಹೀರಾತನ್ನ ಕಟ್ ಆಫ್ ಮಾಡಿ ಅದನ್ನ ಕೋಟಾ ಲೆವೆಲ್ ಅಲ್ಲಿ ಫಿಕ್ಸ್ ಮಾಡಿ ಜಾಹೀರಾತು. ಇದು ಎಲ್ಲಿ ಇದ್ರ ನಷ್ಟ ಆಗಿದ್ದೇನೆಂದ್ರೆ ನೀವು ಅಡಿಷನಲ್ ಆಗಿ ಕೇಳಿದ ಜಾಹೀರಾತನ್ನ ಬಿಟ್ಟು ರೊಟೀನ್ ಆಗಿರೋ ಜಾಹೀರಾತನ್ನೇ ಕೋಟಾ ಫಿಕ್ಸ್ ಮಾಡಿ ಎಲ್ಲಾ ಜಾತಿಗೂ ಕೊಡ್ತಾ ಇದ್ರಿ. ಈಗ ಅಲ್ಲಿಗೆ ನಷ್ಟ ಆಗಿದ್ದು ಪತ್ರಿಕೆಗಳಿಗೆ. ಸೊ ಇದು ಜಾಹೀರಾತು ನೀತಿಯ ಪಾಲಿಸಿ ಆಗಿದ್ದಾರೆ ಸಾಧ್ಯ.
ಒಂದನೇ. ಇನ್ನು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಸರ್ಕಾರ ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ. ಆದ್ರೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಅದ್ರದ ಕ್ಯಾನ್ವಾಸ್ನೇ ಕೊಲಾಪ್ಸ್ ಮಾಡ್ದಂಗಾಗಿದೆ. ಹೆಂಗಾಗಿದೆ ಅಂದ್ರೆ SC/ST ಅವರಿಗೆ ಪತ್ರಿಕೆಯವರಿಗೆ ಪರ್ಮನೆಂಟ್ ಹೆಡ್ ಇತ್ತು, ಅದನ್ನು ದುಡ್ಡು ಕೊಡ್ತಾ ಇದ್ದಾರೆ. OBC ಅವರಿಗೆ ಈ ತರ ಎಲ್ಲಾ ಜಾತಿಗಳಿಗೆ ಬ್ರಾಹ್ಮಿನ್ಸ್ ಅಂಡ್ ಲಿಂಗಾಯತ್ ಎಲ್ರಿಗೂ ಕೊಡ್ತಾ ಇದ್ದಾರೆ. ಸೊ ನೀವು ಕೊಡೋ ಸಂದರ್ಭದಲ್ಲಿ ಏನಾಯ್ತು, ಅವ್ರಿಗೂ ಈಕ್ವಲ್ ಇವ್ರಿಗೂ ಈಕ್ವಲಿಟಿ ಆಯ್ತು. ಸೊ ವೇರ್ ಇಸ್ ದ SC/ST ಪ್ರಿವಿಲೈಸ್? ಸೊ ಅವರಿಗೆ ಹೆಚ್ಚುವರಿಯಾಗಿ ಕೊಡಬೇಕಂತ ಒಂದು ಸಂವಿಧಾನಿಕ ತಿಳುವಳಿಕೆಯೇ ಇದ್ದಂಗೆ ಆಗುತ್ತದೆ. ಅದನ್ನ ಯಾಕೆ ಸರ್ಕಾರ ಗಮನಿಸ್ತಿಲ್ಲ? ನಾವು ಕೇಳ್ತಿರೋದಷ್ಟು ಬೇರೆ ಜಾತಿಯವರಿಗೆ ಕೊಡ್ತಾ ಇದ್ರಲ್ಲ, ಸಂತೋಷ, ಅವ್ರಿಗೆ ಕೊಡಬಾರ್ದು ಅಂತ ಏನು ವಾದ ಇಲ್ಲ. ಸಮನಾಗಿ ಹಂಚುಂಡ್ರೆ ಅಶ್ವಿಲ್ಲ, ಹೌದಾ? ಸೊ ಅವ್ರಿಗೆ ಕೊಡಿ. ಆದ್ರೆ ಹೆಚ್ಚುವರಿಯಾಗಿ SC/ST ಪತ್ರಿಕೆಗಳನ್ನ ಮುಖ್ಯವಾಗಿ, ಯಾಕಂದ್ರೆ ಅವ್ರಿಗೆ ಲೆಗಸಿ ಇರೋದೇ 25 ವರ್ಷ ಸರ್ ಕನಿಷ್ಠ. ನೀವು ಯಾವುದೇ SC/ST ಪತ್ರಿಕೆಯನ್ನ ತೆಗೆದು ನೋಡಿ, ಅದ್ರ ಲೆಗಸಿ ಇರೋದೇ, ಪರಂಪರೆ ಇರೋದೇ 25 ವರ್ಷ ಸಂಪಾದಕರಿಗೆ SC/ST ಪತ್ರಿಕೆ. ನೀವು ಎಷ್ಟು ಜನ ಸಿಗ್ಬೋದು? ಈ ರಾಜ್ಯದಲ್ಲಿ 210 ಜನ ಸಂಪಾದಕರಿದ್ದಾರೆ. ಆದ್ರೆ ನೀವು ಅವ್ರ ಮುಖ್ಯವಾಹಿನಿಗೆ ಪ್ರೋತ್ಸಾಹ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಕೊಟ್ಟಂತ ಜಾಹೀರಾತು ನೀತಿಯಲ್ಲಿ ಈಕ್ವಲ್ ಮಾಡಿದಾಗ SC/ST ಪ್ರಿವಿಲೈಸೇಷನ್ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಪ್ರಿವಿಲೈಸೇಷನ್ ಕೊಲಾಪ್ಸ್ ಆಗಿದೆ. ದಯಮಾಡಿ ಅದನ್ನ ಸರ್ಕಾರ ಪರಿಗಣಿಸಬೇಕು. ನೀವು ಇತರ ಎಲ್ಲಾ ಜಾತಿಯವರೆಗೂ ಕೂಡ ಇನ್ನೂ ಒಂದು ಪುಟ ಹೆಚ್ಚಿಗೆ ಕೊಡಿ. ನೀವು ಅವ್ರಿಗೆ ಏನ್ ಹೆಚ್ಚಿಗೆ ಕೊಡ್ತೀರ ಅದಕ್ಕಿಂತ ಒಂದು ಪುಟ ಜಾಸ್ತಿನ SC/ST ಇದನ್ನ ಮಾಡಿದಾಗ ಮಾತ್ರ ಸೋಷಿಯಲ್ ಜಸ್ಟಿಸ್ ನ ಮಾತಿಗೆ ಅರ್ಥ ಬರುತ್ತೆ. ಅಂದ್ರೆ ಇನ್ನೇನು ಇಲ್ಲ. ಇದ್ರ ಜೊತೆಗೆ ರೊಟೀನ್ ಆಗಿ ಕೊಡ್ತಿದ್ದ ಜಾಹೀರಾತುಗಳನ್ನು ಕಂಟಿನ್ಯೂ ಮಾಡಬೇಕು. ಅವ್ರು ಕೇಳಿದ್ದು, ಬ್ರಾಹ್ಮಣರು ಕೇಳಿದ್ದೇನು, ಹೆಚ್ಚುವರಿಯಾಗಿ ನಮಗೆ ಒಂದು ಪುಟ ಕೊಡಿ ಅಂತ ಪ್ರೋತ್ಸಾಹ ರೂಪಕವಾಗಿ. ಲಿಂಗಾಯತರು ಕೇಳಿದ್ದು ಅದನ್ನೇ, ಒಕ್ಕಲಿಗರು ಕೇಳಿದ್ದು ಅದನ್ನೇ. ಆದ್ರೆ ಮಾಡಿದ್ದೇನಂದ್ರೆ ಸರ್ಕಾರ ಎಲ್ರಿಗೂ ಈಕ್ವಲ್ ಒಂದು ಪುಟ ಕೊಟ್ಟು ರೊಟೀನ್ ಜಾಹೀರಾತನ್ನೇ ಹಂಚಿಬಿಡ್ತು. ಇಲ್ವೇ ಇಲ್ಲ ಜಾಹೀರಾತು, ಹೆಚ್ಚುವರಿ ಜಾಹೀರಾತಿಲ್ಲ. ಎಷ್ಟು ನಷ್ಟ ಆಯ್ತು. ಆದ್ರಿಂದ ಈ ರೀತಿಯ ಜಾಣ ನಡೆ ಬೇಡ ಸರ್ಕಾರದ ಜೊತೆಗೆ. ದಯಮಾಡಿ ಗಮನಿಸ್ಬೇಕು ಅಂತ ಹೇಳಿ ಮನವಿ ಮಾಡಿ. ಮುಖ್ಯಮಂತ್ರಿಗಳ ಮೊದಲ ಆದ್ಯತೆ ಸ್ಥಳೀಯ ಪತ್ರಿಕೆಗಳು. ಅವ್ರು ಯಾವಾಗ್ಲೂ ಸ್ಥಳೀಯ ಪತ್ರಿಕೆಗಳ ಬಗ್ಗೆ ಹೆಚ್ಚು ಕಾಳಜಿ. ಯಾಕೆ ಅಂತಂದರೆ, ನಾವೆಲ್ಲಾದರೂ ಹೊರಗಡೆ ಜಿಲ್ಲೆಗಳಿಗೆ ಹೋದಾಗ, ಕಾರ್ಯಕ್ರಮಗಳಾದಾಗ ಸ್ಥಳೀಯ ಪತ್ರಿಕೆಗಳಲ್ಲಿ ಒಂದೊಂದು ಪುಟ ಬರೀತಾರೆ, 2 ಪುಟ ಬರೀತಾರೆ. ಆ ಸ್ಥಳೀಯ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋದು ಮುಖ್ಯಮಂತ್ರಿಗಳ ನಿಲುವು, ಸ್ಪಷ್ಟ ನಿಲುವು. ಅದನ್ನು ಅಧಿಕಾರಿಗಳಿಗೂ ಕೂಡ ಸುಮಾರು ಸತಿ ಹೇಳಿದ್ದಾರೆ. ಈಗ ನೀವೆಲ್ಲರೂ ಹೇಳಿದ ಮೇಲೆ ಈ ಕೋಟಾ ವಿಚಾರ ನನಗೂ ಅರ್ಥ ಆಯ್ತು. ಈಗ ಯಾವ ಥರ ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ಕೂಡ ಆ ಥರ ಆಗಬಾರ್ದು. ಯಾಕೆ ಅಂತಂದರೆ, ಸರ್ಕಾರ ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಪ್ರತಿ ವರ್ಷ ಖರ್ಚು ಮಾಡೋದು 7ರಿಂದ 10 ಕೋಟಿ. ಸ್ಥಳೀಯ ಪತ್ರಿಕೆಗಳಿಗೆ ನಾವು ಕೊಡೋದು 70 ಕೋಟಿ. 70 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ನಾವು ಸ್ಥಳೀಯ ಪತ್ರಿಕೆಗಳಿಗೆ. ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ವರ್ಷಕ್ಕೆ 7ರಿಂದ 10 ಕೋಟಿ. ಮುಖ್ಯಮಂತ್ರಿಗಳ ನಿಲುವೇನಿದೆ, ಸ್ಥಳೀಯ ಪತ್ರಿಕೆಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು, ಅದು ನನ್ನ ನಿಲುವು ಕೂಡ ಆಗಿದೆ. ಅದು ಏನೇ ತಾರತಮ್ಯ ಆಗಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಪ್ರಾಮಾಣಿಕವಾಗಿ ಪರಿಹರಿಸೋಣ ಮಾಡೋಣ. ಅದೇ ನಮ್ಮದು ಅಷ್ಟೇ. ಈಗ ಪೆನ್ಷನ್ ಎಲ್ರಿಗೂ ಸಿಗಲೇಬೇಕು. ಅದೇನು 15,000 ರೂಪಾಯಿ ಏನೋ ದೊಡ್ಡ ಸಹಾಯ ಮಾಡ್ತಾ ಇಲ್ಲ ಸರ್ಕಾರ. ಅವ್ರು ಏನೋ ಮದ್ದು ಮಾತ್ರೆಗೆ, ಇಂಜೆಕ್ಷನ್ಗೆ ಅನುಕೂಲ ಆಗಲಿ ಅನ್ನೋದಷ್ಟೇ. 15,000 ಕೊಟ್ಬಿಟ್ಟು ನಮಗೆಲ್ಲ ಪೆನ್ಷನ್ ಕೊಡ್ತಾ ಇದ್ದೀವಿ ಅಂತ ಜೀವನಕ್ಕಲ್ಲ, ತಕ್ಷಣದ ಪರಿಹಾರಕ್ಕೆ ಅಷ್ಟೇ ಸಿಗಬೇಕು ನಿಜವಾಗ್ಲೂ. ಯಾಕೆ ಅಂದರೆ, ಎಷ್ಟು ಜನ ಪೆನ್ಷನ್ ತೊಗೊತಾ ಇದ್ದಾರೆ ಅಂದರೆ, ಬರೀ 240 ಜನ ಪೆನ್ಷನ್ ತೊಗೊತಾ ಇದ್ದಾರೆ. ಬರೀ 240. ಯಾಕೆ ಅಂತಂದರೆ, ಮೋಹನ ಹೇಳ್ದಂಗೆ ಕಂಡೀಷನ್ಸೇ ಕಾರಣ. ಹಾಗಾಗಿ ಆ ಕಂಡೀಷನ್ 2 ಕೇಳಿದ್ದಾರೆ ಅವರು, 2 ಬೇಡಿಕೆ ಇಟ್ಟಿದ್ದಾರೆ. 2 ಕಂಡೀಷನ್ ತೆಗಿಬೇಕು ಅಂತ, ತೆಗೆಯೋದಕ್ಕೆ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಇದೆ, ಖಂಡಿತ ಇದೆ. ಒಂದು ಚಾಲೆಂಜಿಂಗ್ ಏನು ಅಂತಂದರೆ, ಕವರೇಜ್ ಚಾಲೆಂಜಿಂಗ್ ನಮಗೆ. ಈಗ ಮುಖ್ಯಮಂತ್ರಿಗಳು ಈಗ ಮೊನ್ನೆ 3ನೇ ವರ್ಷದ ಕಾರ್ಯಕ್ರಮ ಮಾಡಿದ್ರು. ಬೆಳಗ್ಗೆ ಎದ್ದು ಪೇಪರ್ ನೋಡೋವರೆಗೂ ನಮಗೆ ಸ್ವಲ್ಪ ದುಗುಡ ಇದ್ದೇ ಇರುತ್ತೆ, ಹೆಂಗೆ ಕವರೇಜ್ ಬಂದಿದೆಯೋ ಏನೋ ಹಂಗೆ. ಅದೊಂದು ಪ್ರತಿದಿನ ಚಾಲೆಂಜಿಂಗೆ. ಯಾಕೆ ಅಂತಂದರೆ, ಪತ್ರಿಕೆಗಳಲ್ಲಿ ಏನು ಬರ್ತದೆ ನಮಗೆ ಗೊತ್ತಿರಲ್ಲ. ಅದನ್ನು ಯಾವ ರೀತಿ ನಾವು ಬ್ರೀಫ್ ಮಾಡಬೇಕು CM ಅವ್ರಿಗೆ, ಅದನ್ನು ಅವ್ರು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ. ನಿಜವಾಗ್ಲೂ ಕೂಡ ಅದು ಚಾಲೆಂಜಿಂಗ್ ಜಾಬೇನೆ. ಆದರೆ ಯಾವತ್ತೂ ಕೂಡ ಇಲ್ಲಿಂದ ಹೋಗಬೇಕು ಅಂತ ನನಗೆ ಅನಿಸೇ ಇಲ್ಲ. ಯಾಕೆ ಅಂತಂದರೆ, ಅಂಥ ವಾತಾವರಣವನ್ನು ನಮ್ಮ ಪತ್ರಕರ್ತರ ಮಿತ್ರರು ಯಾವತ್ತೂ ಕೂಡ ಸೃಷ್ಟಿ ಮಾಡಿಕೊಟ್ಟೇ ಇಲ್ಲ ನನ್ನ ಪಾಲಿಗೆ. 3ನೇದೇನು ಅಂತಂದರೆ, ಪತ್ರಕರ್ತನ ಆಚೆಗೂ ನೆರವು ಮಾಡಿರೋಂಥದ್ದು ಹಲವಾರು ಉದಾಹರಣೆಗಳು ಕೂಡ ಇದ್ದಾವೆ. ಈಗ ಮೊನ್ನೆ ನೀವು ಸುರೇಶ್ ಕುಮಾರ್ ಅವರದ್ದು ಒಂದು ವಿಡಿಯೋ ನೋಡಿದ್ರೆ, ಆ ಥರದ ಘಟನೆಗಳು ಮುಖ್ಯಮಂತ್ರಿಗಳಿಗೆ ತಂದಾಗ ನಮ್ಮ ಪತ್ರಿಕಾ ವಿತರಕ ಶಂಭುಲಿಂಗ, ಅದು ನಮ್ಮ ವ್ಯಾಪ್ತಿಯೊಳಗೆ ಬರುತ್ತೆ. ಈಗ ನಾನು ನಮ್ಮೂರಿಗೆ ಹೋದಾಗ, ನಾನು ಓದಿ ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ ಪ್ರಿನ್ಸಿಪಾಲ್ ಇದ್ದವರು, ಏನು ಸರ್ ನೀವು CM ಹತ್ರ ಇದ್ದೀರಾ, ನಮ್ಮ ಕಾಲೇಜಿಗೆ, ನಮ್ಮ ಸ್ಕೂಲ್ಗೆ ನೀವು ಓದಿದ ಸ್ಕೂಲು ಏನಾದರೂ ಮಾಡಬೇಕು ಅಂತ. ಅವ್ರು ಕೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೊಂದು ಓಪನ್ ಆಡಿಟೋರಿಯಂ ಬೇಕು, ಒಂದು 5-6 ಲ್ಯಾಬ್ಗಳು ಬೇಕು ನಾವು. ನಾನು ತಕ್ಷಣ ಏನು ಮಾಡಿದೆ, ನಮ್ಮ PWD ಸಚಿವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಒಂದು ಪತ್ರ ಕೊಟ್ಟು ವಿನಂತಿ ಮಾಡಿದೆ, ನಮ್ಮ ಸ್ವಲ್ಪ ಸ್ಕೂಲು ರೆಡಿ ಮಾಡಿಕೊಡ್ಬೇಕು ಸರ್ ಅದನ್ನು ಅಂತ. ನನಗೆ 1 ಕೋಟಿ ರೂಪಾಯಿ ಕೊಟ್ಟರು ಅವರು. 1 ಕೋಟಿ ಸ್ಯಾಂಕ್ಷನ್ ಮಾಡಿಸೋರು. ಆ 1 ಕೋಟಿನಲ್ಲಿ ಆ ಶಾಲೆಗೆ ಒಂದು ಓಪನ್ ಆಡಿಟೋರಿಯಮು, 5 ಕಂಪ್ಯೂಟರ್ ಲ್ಯಾಬು ಮಾಡಿಸ್ಬೇಕು. ನನ್ನ ಊರಿಗೆ ನಾನೇನೋ ಮಾಡಿದ್ದೀನಿ ಅಂತ ಒಂದು ಸಮಾಧಾನ.
ನೀವು ಮಂಗಳೂರು ಹತ್ರ ಒಂದು ಕುತ್ಲೂರು ಅಂತ ಒಂದು ಪ್ರೌಢಶಾಲೆಗೆ ನಮ್ಮ ಮಂಗಳೂರು ಪತ್ರಕರ್ತರೆಲ್ಲ ಕರ್ಕೊಂಡು ಹೋಗಿದ್ರು. ಆ ಶಾಲೆನ ಅವರು ದತ್ತು ತೊಗೊಂಡಿದ್ದಾರೆ ಪತ್ರಕರ್ತರು. ನಮ್ಮ ಶ್ರೀನಿವಾಸ್ ಇಂದಾಜೆ ನಮ್ಮ ಸಂಘದ ಅಧ್ಯಕ್ಷ. ಅಲ್ಲಿಗೆ ಹೋದಾಗ ಅವರು ಒಂದು ಕೆಲವರೆಲ್ಲ ಬೇಡಿಕೆಗಳಿಟ್ಟರು. ನಮಗೆ ಪ್ರೊಜೆಕ್ಟರ್ ಬೇಕು, ನಮಗೆ ಸ್ಕೂಲ್ ಬೆಂಚ್ ಬೇಕು, ಸ್ಕೂಲ್ ವ್ಯಾನ್ ಬೇಕು, ಪೇಂಟ್ ಹೊಡಿಸ್ಬೇಕು, ಟಿ ವಿ ಬೇಕು ಅಂತ. ಯಾರೋ ಮಿನಿಸ್ಟ್ರಿಗಳಿಗೆ ನಾವು ಅಧಿಕಾರಿಗಳಿಗೆ ಮನವಿ ಮಾಡಿಕೊಟ್ಟಾಗ ಆ ಶಾಲೆಗೆ ಏನೇನು ಸೌಲಭ್ಯ ಬೇಕೋ ಎಲ್ಲನೂ ಸಿಕ್ತು. ಇಡೀ ಊರಿನವರು 40 ಜನ ಇದ್ದಿದ್ದು ಅಡ್ಮಿಷನ್ನು ಇವತ್ತು 140 ಜನ ಆಗಿದ್ದಾರೆ ಆ ಸ್ಕೂಲಿಗೆ. ಆಮೇಲೆ ಮಕ್ಕಳು ತುಂಬ ದೂರದಿಂದ ಬಸ್ಸಲ್ಲಿ ಬರಬೇಕು, ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರು. ಈಗ ಆ ಸ್ಕೂಲ್ಗೆ ಒಂದು ವ್ಯಾನ್ ಕೂಡ ಕೊಡಿಸೋವಂಥ ಕೆಲಸ ಆಗ್ತಾಯಿದೆ. ಇದೆಲ್ಲ ಯಾಕೆ ಆಗ್ತಾಯಿದೆ ಅಂತಂದರೆ ಇದೆಲ್ಲ CM ಆಫೀಸಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಯಾರೋ ಮಿತ್ರರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ CSR ಫಂಡ್ ಕೊಡ್ತಾರೆ, ಯಾರೋ ಸಚಿವರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅನುದಾನ ಕೊಡ್ತಾರೆ. ಹೀಗಾಗಿ ಹೊರಗಡೆ ಹೋಗಿನೂ ಕೂಡ ಸಹಾಯ ಮಾಡಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪತ್ರಿಕಾ ವಿತರಕರಿಗೆ ಒಂದು ಅವಾರ್ಡ್ ಕೊಡಿಸ್ಬೇಕು, ರಾಜ್ಯೋತ್ಸವ ಅವಾರ್ಡ್ ಕೊಡಬೇಕು ಅಂತ ಭಾಳ ದಿವಸದಿಂದ ತಲೆಯಲ್ಲಿತ್ತು. ಮುಖ್ಯಮಂತ್ರಿಗಳಿಗೆ ಹೇಳಿದ ತಕ್ಷಣ ಒಪ್ಕೊಂಡ್ರು ಅವರು. ಆಯಿತು ಕೊಡೋಣ ಅಂತ ಹೇಳಿದ್ರು. ಅವರಿಗೆ 2 ವರ್ಷ ಕೂಡ ಅವಾರ್ಡ್ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ಗಳಿಗೆ ನಮ್ಗೆ ಯಾರು ಕನ್ಸಿಡರೇ ಮಾಡಲ್ಲ ಅಂತಿದ್ರು. ಕ್ಯಾಮ್ರಾಮ್ಯಾನ್ಗೂ ಕೂಡ ಈ ಸತಿ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸಿದ್ವಿ. ಎಲ್ಲ ಒಂದು ಡೆಲಿಗೇಷನ್ ಹೋಗೋಣ. ನನ್ನ ಪ್ರಕಾರ ಇದು ಕೇರಳದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹೌದೌದು. ಸಂಪರ್ಕದಲ್ಲಿರುವ ನಾನಲ್ಲಿ ಎಲ್ಲರ ಜೊತೆಗೆ ಒಂದಷ್ಟು ವಿಚಾರಗಳಿವೆ ಅಲ್ಲಿ. ಈಗ ಹೊಸ ಸರ್ಕಾರ ಬಂದಾಗ CM ಕೈಯಲ್ಲೇನೆ ಖಾತೆ ಇದೆ ಅಲ್ಲಿದೆ ಅಂತ ಇದಾಗಿರುವಂತದ್ದು ಒಂದು ಏನಾದ್ರು ಒಂದು ಸಾಧ್ಯ ಆದ್ರೆ ನಾನು ಖಂಡಿತ ಈಗ ನಮ್ಮದೇ ಸರ್ಕಾರ ಕೇರಳದಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ನಾನು ಜೊತೆಗೆ ಬರ್ತೀನಿ. ಹೋಗೋಣ. ತೆಲಂಗಾಣದಲ್ಲೂ ನಮ್ಮದೇ ಸರ್ಕಾರ ಇದೆ. ಈಗ ಅಲ್ಲಿನ ಮಿನಿಸ್ಟರ್ ಮಿಸಸ್ ಕೂಡ ಕನ್ನಡಿಗರಿದ್ದಾರೆ ಅಲ್ಲಿ. ಕೇಂದ್ರ ಸರ್ಕಾರದ ಬಹಳ ಇಂಪಾರ್ಟೆಂಟ್, ಬಹಳ ಜನರು ಸಮಸ್ಯೆ ಇದೆ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಏನೋ ಒಂದು ಡಿಸಿಷನ್ ತಗೊಂಡು ಅಲ್ಲಿಂದ ಇದು ಮಾಡಿದ್ದಾರೆ. 10 ರೂಪಾಯಿ ಪತ್ರಿಕೆಗೆ 10 ರೂಪಾಯಿ ಸ್ಟಾಂಪ್ ಹಾಕುವಂತೆ ಪೋಸ್ಟಲ್ ಕರೆಗೆ ಕಾಪಿಂಗ್ ಬಾಕ್ಸ್ಗೆ ಮಳೆ ಹೊಡೆದು ಇಟ್ಕೊಟ್ರು. ಯಾರು ಸಣ್ಣ ಪತ್ರಿಕೆಗಳು ಬದುಕಲೇಬಾರದು ಅಂತ 20 ರೂಪಾಯಿ ಪತ್ರಿಕೆಗೆ 20 ರೂಪಾಯಿ ಸ್ಟಾಂಪ್. ಅದಕ್ಕೆ ಅಧಿಕೃತವಾಗಿ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದರೆ ಆ ಪಾಲಿಸಿಲಿ ಚೇಂಜ್ ಅದನ್ನ ಇದೊಂದು ಮಾಡಿಸ್ಲೇಬೇಕು. ಯಾರು ಪತ್ರಿಕೆಯನ್ನ ಪೋಸ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಬಹಳ ಜನರು ಇದ್ರ ಬಗ್ಗೆ ಫ್ರೀ ಕೊಡ್ತಾ ಇದ್ರಾ? ಫ್ರೀ ಕೊಡ್ತಿದ್ರಾ? ಹೇಳಿದ್ದೇನೆ. ಅಂದರೆ ನಮ್ಮೆಲ್ಲ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಕೇಳ್ತಾರೆ. ಈಗ 4 ಬೇಡಿಕೆನಲ್ಲಿ 2 ಈಡೇರ್ಬೋದು, ಇವತ್ತು ಈಡೇರದೇ ಇರ್ಬೋದು, ನಾಳೆ ಈಡೇರುತ್ತೆ ಅನ್ನೋದು ವಿಶ್ವಾಸ ಇದೆ. ಬಟ್ ಆ ಥರದ ಸನ್ನಿವೇಶ ಯಾವತ್ತೂ ಕೂಡ ಬಂದಿಲ್ಲ. ಭಾರ ಅಂತ ಅನ್ಸ್ಕೊಳಕ್ಕೆ ಯಾವತ್ತೂ ಬಂದೇ ಇಲ್ಲ, ಅಂತ ಸನ್ನಿವೇಶ ಬಂದಿಲ್ಲ. ಇದೆಲ್ಲ ಪೂರ್ಣ ಆಗ್ಬೇಕಂದ್ರೆ ಪ್ರಭಾಕರ್ ಹ್ಯಾಸ್ ಟು ಬಿ ಇನ್ಫಾರ್ಮೇಶನ್ ಮಿನಿಸ್ಟರ್ ಒನ್ ಡೇ ಅಲ್ಲ. ಸೊ ನಾವು he will have to become information. Okay, so he has agreed for that. One last thing I want to ask him, ತುಂಬಾ ಜನ ಯಂಗ್ಸ್ಟರ್ಸ್ ನೋಡ್ತಾ ಇದ್ದಾರೆ, ದೇ ಲುಕ್ ಅಟ್ ಯು ಆಸ್ ಇನ್ಸ್ಪಿರೇಷನ್. ಒಂದು ಸಕ್ಸಸ್ಫುಲ್ ಮೀಡಿಯಾ ಅಡ್ವೈಸರ್ ಆಗಬೇಕಂದ್ರೆ ವಾಟ್ ಆರ್ ದ ಸೀಕ್ರೆಟ್ ಟಿಪ್ಸ್ ಯಂಗ್ ಜರ್ನಲಿಸ್ಟ್ಗೆ ವಾಟ್ ಶುಡ್ ದೇ ಫಾಲೋ? ಕೇಳಿಸ್ಕೋಬೇಕಷ್ಟೇ, ಕೇಳಿಸ್ಕೋಬೇಕು. ನಾನು ಹೇಳಿದ್ನಲ್ಲ, ತಾಳ್ಮೆ, ಸಮಾಧಾನ ಮತ್ತು ಕೇಳಿಸ್ಕೊಳ್ಳೋದು, ಈ 3 ಇದ್ದರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೂಡ ನೀವು ಸಕ್ಸಸ್ ಆಗ್ಬೋದು. ನಾಟ್ ಓನ್ಲಿ ಮಾಧ್ಯಮ ಸಲಹೆಗಾರ, ಎಲ್ಲದರಲ್ಲೂ ಕೂಡ.